ಒನ್ಸ್ ಅಗೇನ್ ವೆಲ್ಕಮ್. ಸೊ ಈಗ ನಾವು ಪ್ರೀವಿಯಸ್ಸಲ್ಲಿ ಮ್ಯಾಟ್ರಿಸಸ್ಸಲ್ಲಿ ಎಲ್ಲ ಡೆಫಿನೇಷನು ಪ್ರಾಪರ್ಟೀಸು ಪ್ರತಿಯೊಂದು ಪ್ರಾಕ್ಟೀಸ್ ಮಾಡಿದ್ವಿ. ಓಕೆ, ವಿ ಪ್ರಾಕ್ಟೀಸ್ ಎವ್ರಿಥಿಂಗ್. ಸೊ ಪ್ರೆಸೆಂಟ್ ಈಗ ಅದ್ರ ಮೇಲೆ ಏನು ಎಮ್ ಸಿ ಕ್ಯೂಸ್ ಇದೆ, MCQ ಸ್ಟಾರ್ಟ್ ಮಾಡ್ತಾ ಬರಬೇಕು. ಈಗ ಇಲ್ಲಿ ಫಸ್ಟು 2 ಕ್ವಶನ್ಸು ಮತ್ತು ಮಿಡಲಲ್ಲಿ ಒಂದು ಕ್ವಶನ್ಸ್ ಇದೆ. ಎರಡೂ ಕ್ವಶನ್ಸ್ ಕೂಡ 2016 ಇದೇ ಸೇಮ್ ಲ್ಯಾಂಡ್ ಸರ್ವೆ ಎಕ್ಸಾಮ್ ಕಾಲಾಗಿದೆಯಲ್ಲ, ಅದರದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾವುದು ಈ ಫಸ್ಟ್ ಕ್ವಶನು ಮತ್ತು ಈ ಸೆಕೆಂಡ್ ಕ್ವಶನು. ಇದು ಕೂಡ ಈ ಫಸ್ಟ್ ಕ್ವಶನ್ನ 2016 ಲ್ಯಾಂಡ್ ಸರ್ವೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೆಕೆಂಡ್ ಒನ್ನು ಕೂಡ 2016 ಲ್ಯಾಂಡ್ ಸರ್ವೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಓಕೆ, ಸೊ ಎರಡು ಕೂಡ ಅಲ್ಲೇ ಚೂಸ್ ಮಾಡಿದ್ದೀನಿ. ರಿಮೈನಿಂಗ್ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಸಲ ನಮ್ಮ ಎಕ್ಸಾಮಿನೇಷನು KA ಬೋರ್ಡಿಂದ ಕಾಲಾಗ್ತಾ ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ. ಸೊ ಆ ಪ್ರಿಂಟೌಟಲ್ಲಿ ಆ ಸಿಲೆಬಸ್ಸಲ್ಲಿ ಏನೇನಿದೆಯೋ ನಿಮ್ಮ ಸಿಲೆಬಸ್ಸಲ್ಲಿ ಕ್ವಶನ್ಸ್ನೂ ಕೂಡ ಆ KA ವೆಬ್ಸೈಟಿಂದ ಸೆಲೆಕ್ಟ್ ಮಾಡಿ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ನೋಡಿ, ಸಿಂಪಲ್ ಆಗಿದೆ. 2016 ಕೇಳಿದ್ದಾರೆ, ಮೇನ್ ಎಕ್ಸಾಮಲ್ಲೇ ಕೇಳಿದ್ದಾರೆ, ಅದು ಲ್ಯಾಂಡ್ ಸರ್ವೆ ಎಕ್ಸಾಮಲ್ಲಿ. ದ ಮ್ಯಾಟ್ರಿಕ್ಸ್ A ಈಕ್ವಲ್ಸ್ ಟು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ನಾವು ಜಸ್ಟು ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ನ ಬರೀಬೇಕು. ಸೊ ಈ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಇಲ್ಲಿ ನಂಬರ್ ಆಫ್ ರೋಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕಷ್ಟು, ಎಷ್ಟು ಸಿಂಪಲ್ ಆಗಿದೆ ಅಂತ. ಸೊ ದಿಸ್ ಈಸ್ ರೋ 1, ರೋ 2. ಓಕೆ, ಇದೆಲ್ಲ ರೋಸ್ ಅಂತಲೇ ಫಿಕ್ಸ್ ಮಾಡ್ಕೊಳ್ಳಿ. ರೋ 2, ರೋ 3, ರೋ 4, 5, 6, 7. ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟಿದೆ? 7 ರೋಸ್ ಇದೆ. ಓಕೆ, ಕಾಲಮ್ಸ್ ಎಷ್ಟಿದೆ? 1, 2, 3, 4. ಓಕೆ, 1, 2, 3, 4, 5, 6 ಕಾಲಮ್ಸ್ ಇದೆ. ಸೊ ಆರ್ಡರ್ ಅಂದರೆ ನಂಬರ್ ಆಫ್ ರೋಸ್ ಇಂಟು ನಂಬರ್ ಆಫ್ ಕಾಲಮ್ಸ್. ಟೋಟಲ್ ಆಗಿ 7 ರೋಸ್ ಇದೆ, ಟೋಟಲ್ ಆಗಿ 6 ಕಾಲಮ್ಸ್ ಇದೆ. ಸೊ 7 × 6 ಇಸ್ ದ ಆನ್ಸರ್. ನೋಡಿ, ಸಿಂಪಲ್ ಆಗಿ ಮಾಡ್ಬೋದಾ? ಸೊ ಮೇನ್ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನು. ಓಕೆ, ಕ್ಲಿಯರ್ ಇದೆಯಾ? ಸೊ ಯಾವಾಗಲೂ ಅಷ್ಟೇ ನಂಬರ್ ಆಫ್ ರೋಸ್ ಅಂತ ಮೆಂಟಲಿ ಫಿಕ್ಸ್ ಮಾಡ್ಕೊಬೇಕು. ನಾವು ಇಲ್ಲಿ ಫಸ್ಟ್ ಅಡ್ಡಾಟ ಉದ್ದದ ಅಂತ ಏನೋ ಸಿಂಪಲ್ ಆಗಿ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ, ಫೈಂಡ್ ದ ಸಮ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸಮ್ ಅಂತ ಹೇಳ್ತಾ ಇದ್ದಂಗೆ ನಾವು ಡೈರೆಕ್ಟಾಗಿ ಆ್ಯಡ್ ಮಾಡೋಕೆ ಹೋಗ್ಬಾರ್ದು ಯಾವಾಗಲೂ. ಸಮ್ ಅಂದರೆ, ಓಕೆ, ಇದು ಕ್ವಶನ್ ನಂಬರ್ 2 ಅಲ್ಲ. ಸೊ ಸಮ್ ಅಂದರೆ ನಿಮಗೆ ಫಸ್ಟ್ ಏನು ಹೇಳಿದ್ದೀನಿ, ಸಮ್ ಅಂದರೆ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ A ಇಸ್ ಈಕ್ವಲ್ಸ್ ಟು ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ B. ಎರಡೂ ಮ್ಯಾಟ್ರಿಕ್ಸು ಆರ್ಡರ್ ಸೇಮ್ ಇದ್ದರೆ ಮಾತ್ರ ನಾವು ಅಡಿಷನ್ನ ಮಾಡ್ತಾ ಹೋಗಬೇಕು. ಓಕೆ, ಫಸ್ಟ್ ನಾವು ಚೆಕ್ ಮಾಡಬೇಕಾದ್ರೆ ಫಸ್ಟ್ ಕಂಡೀಷನ್ ಏನು ಅಂದರೆ ಆರ್ಡರ್ಸ್ ಸೇಮ್ ಇದೆಯಾ ಅಂತ ಚೆಕ್ ಮಾಡಬೇಕು. ಆರ್ಡರ್ಸ್ ಆರ್ ಆಫ್ ಸೇಮ್ ಇದೆ ಅಂತ ಚೆಕ್ ಮಾಡಬೇಕು. ಸಪೋಸ್ ಇದು ಸ್ಯಾಟಿಸ್ಫೈ ಆದರೆ ಮಾತ್ರ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಆ್ಯಡ್ ಮಾಡಬೇಕು. ಇದು ನಮ್ಮ ಕಂಡೀಷನ್. ಸೊ ಇಲ್ಲಿ ನೋಡಿ, ಈ ಫಸ್ಟ್ ಮ್ಯಾಟ್ರಿಕ್ಸ್ ಇದೆಯಲ್ಲ, ಇದಕ್ಕೆ ಆರ್ಡರ್ ಏನಿದೆ? 2 ರೋಸ್ ಇದೆ, 2 ಕಾಲಮ್ಸ್ ಇದೆ. ಇದು 2 × 2 ಇದೆ. ಸೊ ಈ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಏನಿದೆ? 2 ರೋಸ್ ಇದೆ, 3 ಕಾಲಮ್ಸ್ ಇದೆ. 2 ರೋಸ್ ಮತ್ತು 3 ಕಾಲಮ್ಸ್ ಇದೆ. ಆರ್ಡರ್ ಸೇಮ್ ಇದೆ ಚೆಕ್ ಮಾಡಿ. ಇದು 2 × 2 ಇದೆ, ಇದು 2 × 2, 2 × 3 ಇದೆ. ಸೊ ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರು 2 × 2 ಇದೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ಆರ್ಡರ್ 2 × 3 ಇದೆ. ಆರ್ಡರೇ ನಾಟ್ ಈಕ್ವಲ್, ಆರ್ಡರೇ ಸೇಮ್ ಇಲ್ಲ ಅಂದಮೇಲೆ ನಾವು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ಬೇಕು, ನಾವು ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗಲ್ಲ ಅಂದಮೇಲೆ ನನ್ ಆಫ್ ದಿ ಎಬೋ ಅಂತ ಟಿಕ್ ಮಾಡ್ಕೋಬೇಕು. ನೋಡಿ, ಪ್ರೀವಿಯಸ್ಸಲ್ಲಿ ಎಷ್ಟು ಈಸಿ ಕ್ವಶನ್ಸ್ ಇದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ, ಇಫ್ ಎ ಮ್ಯಾಟ್ರಿಕ್ಸ್ ಆ್ಯಸ್ 8 ಎಲಿಮೆಂಟ್ಸ್. ಒಂದು ಮ್ಯಾಟ್ರಿಕ್ಸಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ನಮಗೆ 8 ಎಲಿಮೆಂಟ್ಸ್ ಇದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ಎ ಪಾಸಿಬಲ್ ಆರ್ಡರು. ಸೊ ಯಾವುದೋ ಆರ್ಡರ್ ಪಾಸಿಬಲ್ ಆಗಲ್ಲ ಅಂತ ನಾವು ಈ ಥರ ಕ್ವಶನ್ಸ್ನ ಮಾಡಿದ್ದೀವಿ, ಬಟ್ ಕೆನಾಟ್ ಬಿ ಅಂತ ಮಾಡಿಲ್ಲ, ಕ್ಯಾನ್ ಬಿ, ಯಾವ್ಯಾವುದು ಬರುತ್ತೆ ಅಂತ. ಸೊ ಕ್ವಶನ್ ನಂಬರ್ 3 ನೋಡಿ, ಟೋಟಲ್ ಆಗಿ ಮ್ಯಾಟ್ರಿಕ್ಸಲ್ಲಿ 8 ಎಲಿಮೆಂಟ್ಸ್ ಇದೆ, ಹೌದಾ? ಸೊ 8 ಎಲಿಮೆಂಟ್ಸ್ ಅಂದರೆ ಆರ್ಡರ್ಸ್ ಅಂದ್ರೇನು? ಆರ್ಡರ್ಸ್ ಅಂದ್ರೆ ಒಂದೇ, ನಮ್ಮ ಫ್ಯಾಕ್ಟರ್ಸ್ ಅಂದ್ರೆ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕು. 8ಗೆ ಏನೇನು ಬರುತ್ತೆ? 1 8 8, ಅಂದರೆ ರಿವರ್ಸಲ್ಲಿ ಬರೋದ್ರೆ 8 1 8. ನೆಕ್ಸ್ಟು 2 4 8, 4 2 8. ಇಷ್ಟು ತಾನೇ ಡಿವೈಡ್ ಆಗೋದು 8. ಸೊ ನಮಗೆ ಟೋಟಲ್ ಆಗಿ 4 ಪಾಸಿಬಲ್ ಆರ್ಡರ್ ಇದೆ. ಅವ್ರು ಕೇಳ್ತದ್ದು ಈ 4 ಈ ಥರ ಮಾತ್ರ ನಾವು ಟಿಕ್ ಮಾಡಬೇಕು. ಬಟ್ ಅವ್ರು ಕೇಳ್ತಿರೋದು ಮೇನ್ ಆಗಿ ಕೆನಾಟ್. ಸೊ ನೀಟಾಗಿ ಮಾಡ್ಕೋಬೇಕು. ಸೊ ನೋಡಿ, 1 8 8 ಬರುತ್ತೆ. ಸಿಂಪಲ್ ಆಗಿ ನಾವು ಅದನ್ನು ಬರೀಬೇಕು ಅಂತಲ್ಲ, ಸಿಂಪಲ್ ಆಗಿ ಇಲ್ಲಿ 8 ಕೊಟ್ಟಿದ್ದಾರಲ್ವಾ, ಇದನ್ನು ಮಲ್ಟಿಪ್ಲೈ ಮಾಡಿದಾಗ 8 ಬರುತ್ತಾ ಅಂತ ಚೆಕ್ ಮಾಡಿದ್ರೆ ಸಾಕು. ಸಪೋಸ್ ಇಲ್ಲಿ 20 ಕೊಟ್ಟಿದ್ರೆ ಮಲ್ಟಿಪ್ಲೈ ಮಾಡಿದಾಗ 20 ಬರುತ್ತಾ ಅಂತ ಚೆಕ್ ಮಾಡಬೇಕು. ಬಟ್ ಅದು ಸಬ್ಜೆಕ್ಟು, ಇದು ಅನಾಲಿಸಿಸ್ ಮಾಡೋದು. ಓಕೆ, 1 8 8 ಇದು ಟ್ರೂ, 2 4 8 ಇದು ಟ್ರೂ ಆಗುತ್ತೆ, 4 2 8 ಇದು ಟ್ರೂ. ಅವ್ರು ಕೇಳಿರೋದು ಕೆನಾಟ್ ಅಂತ ಕೇಳಿದರೆ, ದೇರ್ 4 8 8 64 ಬರುತ್ತೆ. ನಾವು ಬರಬೇಕಾದ್ರೆ 8, ದಿಸ್ ಒನ್ ಇಸ್ ದ ಆನ್ಸರ್. ಕ್ಲಿಯರ್ ಇದೆಯಾ? ಸೊ ನೆಕ್ಸ್ಟ್ ಒನ್ ನೋಡಿ, ಎ ಮ್ಯಾಟ್ರಿಕ್ಸ್ ಹ್ಯಾಸ್ 5 ಎಲಿಮೆಂಟ್ಸ್, ದೆನ್
ದ ಪಾಸಿಬಲ್ ಆರ್ಡರ್, ಇಲ್ಲಿ ಕೆನಾಟ್ ಅಂತ ಕೇಳಿದ್ರೆ ಯಾವ್ದು ಆಗಲ್ಲ ಅಂತ, ಪಾಸಿಬಲ್ ಅಂದರೆ ಯಾವ್ದಾಗುತ್ತೆ ಅಂತ. ಆ ಸಬ್ಜೆಕ್ಟ್ ಗ್ರಿಪ್ನ ಹಾಗೆ ತಲೆಯಲ್ಲಿ ಇಟ್ಕೊಂಡು ಜಸ್ಟ್ ಈ ಅನಲೈಸ್ ಮಾಡೋದ್ವಲ್ಲ, ಮಲ್ಟಿಪ್ಲೈ ಮಾಡಿದ್ರೆ 8 ಬಂದರೆ ಆನ್ಸರ್ ಅಂತ. ಸೊ ಆ ಥರ ನೋಡಿ, 5 1 ಜಾ 5, ಡೈರೆಕ್ಟಾಗಿ ಮುಗೀತಾ. 5 ಇಂಟು 0 0 ಬರಲ್ಲ, ಇದು 2 3 ಜಾ 6 ಬರಲ್ಲ. ನನ್ ಆಫ್ ದಿ ಅಬೋಗೆ ನಮಗೆ ಆನ್ಸರ್ ಸಿಕ್ಕಿದೆಯಲ್ಲ, ದೇರ್ ಫೋರ್ ಆಪ್ಷನ್ ಇ ಇಸ್ ದ ಆನ್ಸರ್. ಸೊ ಈ ಥರ ಪ್ರಾಬ್ಲಮ್ಸ್ ನಮಗೆ ಆರ್ಡ್ರ್ ಮೇಲೆ ಬರುತ್ತೆ. ಓಕೆನಾ? ಸೊ ನೀಟಾಗಿ 8 ಎಲಿಮೆಂಟ್ಸ್ ಇದ್ದಾಗ ಮತ್ತು 5 ಎಲಿಮೆಂಟ್ಸ್ ನೀಟಾಗಿ ನೋಡಿಕೊಂಡು ಬರೀಬೇಕು. ಇಲ್ಲಿ ಕೆನಾಟ್ ಕೇಳಿದ್ದಾರೆ, ಇಲ್ಲಿ ಕ್ಯಾನ್ ಬಿ ಕೇಳಿದ್ದಾರೆ. ಕ್ಯಾನ್ ಬಿ ಅಂದರೆ ಆಗೋವಂಥದ್ದು, ಕೆನಾಟ್ ಅಂದರೆ ಆಗದೇ ಇರೋವಂಥದ್ದು ಬರೀ ಟಿಕ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ಆರ್ಡರ್ 3x3, ಇದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಎಂಟ್ರಿ ಇಸ್ 0 and 1 ಅಂತ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. 3x3 ಮ್ಯಾಟ್ರಿಕ್ಸ್ನ ತೊಗೋಬೇಕು, ಅಲ್ಲಿ ಪ್ರತಿಯೊಂದು ನಂಬರ್ಸ್ 0 ಆಗಿರಬೇಕು ಅಥವಾ 1 ಆಗಿರಬೇಕು ಅಥವಾ ಎರಡೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ಎಲ್ಲನೂ ಬರೆಯೋಕ್ಕಾಗಲ್ಲ ನಾವು. ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ, 3x3 ಮ್ಯಾಟ್ರಿಕ್ಸ್ ಅಂದರೆ ಹೇಗೆ, 3 ರೋಸ್ ಇರಬೇಕು, 3 ಕಾಲಮ್ಸ್ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಮ್ಯಾಟ್ರಿಕ್ಸ್ದು ಒಂದು ಎಕ್ಸಾಂಪಲ್ ನಂಬರ್ 1 0 0 0 0 0 0 0 0 0, ಇದು ಒಂದು ಮ್ಯಾಟ್ರಿಕ್ಸು. ಎಂಟ್ರಿ 0 ಇದೆ ಅಂತ. ಸೊ ಇನ್ನೊಂದು ಮ್ಯಾಟ್ರಿಕ್ಸ್ ಬರೀತೀನಿ. ಸೊ ಓಕೆ, ಎಕ್ಸಾಂಪಲ್ ನಂಬರ್ 2 ಬರೀತೀನಿ. ಸೊ ಪ್ರತಿಯೊಂದು ಎಂಟ್ರನ್ನು 1 ತೊಗೊಳೋದು, 1 1 1 1 1 1 1 1 1, ಇದು ಎಕ್ಸಾಂಪಲ್ 2. ಫಾರ್ ಎಕ್ಸಾಂಪಲ್ 3 ಇನ್ನೊಂದು ತೊಗೋತೀನಿ, ಯಾವುದೋ ಒಂದು ನಂಬರ್ನ 1 ಬರೀತೀನಿ, ಮಿಕ್ಕಿದೆಲ್ಲ 0 ಬರೀತೀನಿ. ಸೊ ಇದು ಕೂಡ ಆಗುತ್ತಾ? ಅವ್ರು ಹೇಳ್ತಿರೋದು ಅದನ್ನೇ, 1 ಇರಬೇಕು, 0 ಇರಬೇಕು, ಅಥವಾ ಎರಡರಲ್ಲಿ ಯಾವ್ದಾರು ಒಂದಾರ ಇರಬೇಕು, ಮಿಕ್ಸ್ ಆಗ್ತಾ ಇದೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಬರೆಯೋದು 4. ಸೊ ಈಗ 0 0 0 0 1 0 0 0 1, ಎಲ್ಲಿ ಬೇಕಾದ್ರೆ ಬರೀಬೋದು 1ಗಳನ್ನ 0ಗಳು. ಈ ಥರದ್ದು ಎಷ್ಟು ಅರೇಂಜ್ಮೆಂಟ್ಸ್ ಮಾಡ್ಬೋದು ಅಂತ ಕೇಳ್ತಾರೆ. ಟೋಟಲ್ ನಂಬರ್ ಆಫ್ ಈ ಥರದ್ದು ಎಷ್ಟು ಸಿಗುತ್ತೆ ಅಂತ. ಸೊ ಇದಕ್ಕೆ ಮೆಥಡ್, ನಿಮ್ಗೆ ನಂಬರ್ ಸಿಂಪಲ್ ಮೆಥಡ್ ಏನು ಅಂದರೆ, ಇಲ್ಲಿ ಎಷ್ಟು ನಂಬರ್ಸ್ನ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದಾರೆ, 0 ಆ್ಯಂಡ್ 1, ಈ 2 ನಂಬರ್ಸ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಟೋಟಲ್ ನಮಗೆ ಎಷ್ಟು ನಂಬರ್ಸ್ ಇದೆ ಅಲ್ಲಿ, ನಮಗೆ ಇಲ್ಲಿ ಟೋಟಲ್ ನಮ್ಮ ಹತ್ರ ಇಲ್ಲಿ 2 ನಂಬರ್ಸ್ ಇದೆ. 2 ನಂಬರ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಬೇಸಲ್ಲಿ 2 ಬರ್ಕೊಳ್ಳಿ. ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ ಇಲ್ಲಿ, 3 3 is 9. ದೇರ್ ಫಾರ್ ಅವರ್ ಆನ್ಸರ್ ಇಸ್ 2 power 3 into 3. ದಿಸ್ ಇಸ್ ದ ಆನ್ಸರ್. ಸೊ ನಾವು ಎಷ್ಟು ನಂಬರ್ಸ್ ಯೂಸ್ ಮಾಡಿದ್ರೆ ಅದನ್ನು ಬೇಸಲ್ಲಿ ಇಟ್ಕೋಬೇಕು, ಆ ಮ್ಯಾಟ್ರಿಕ್ಸ್ದು ಆರ್ಡರ್ನ ಪವರ್ಲಿ ಇಟ್ಕೊಬೇಕು. ಸೊ 3 3 is ಎಷ್ಟು ಬರುತ್ತಪ್ಪ, 2 power 9 ಬರುತ್ತೆ. ವಾಟ್ ಈಸ್ 2 power 9? ಸೊ ನಮ್ಗೆ ಅಪ್ ಟು 2 power 10 ತನಕ ಗೊತ್ತಿರಬೇಕು. 2 power 10 ಅಂದರೆ 1024, 1024. ಸೊ 2 power 9 ಅಂದರೆ 2 2s are 4, 2 2s are 4, 4 2s are 8, 8 2s are 16, 16 2s are 32, 32 2s are 64, 64 2s are 128, 128 2s are 16. ನೆಕ್ಸ್ಟು ಬರೋದಂತ ನಮಗೆ 5 12. ಸೊ 5 12 ಇಸ್ ದ ಆನ್ಸರ್. ಸೊ ಇದಕ್ಕೆ ನಮಗೆ 5 12 ಇಸ್ ದ ಆನ್ಸರ್. ಈಗ ಇದೇ ಸೇಮ್ ಮೆಥಡ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಕ್ಲಿಯರ್ ಇದೆಯಾ ಈಗ? ಸೊ ಇಲ್ಲಿ ನೋಡಿ, ಇದು ಅಷ್ಟೇ. ದ ನಂಬರ್ ಆಫ್ ಆಲ್ ಪಾಸಿಬಲ್ ಮ್ಯಾಟ್ರಿಸಸ್ ಆಫ್ ದಿ ಆರ್ಡರ್ 3x3 ವಿತ್ ಈಚ್ ಎಂಟ್ರಿ ಈಸ್ -1 ಆರ್ +1. ಇದೇ ಥರ ಎಕ್ಸಾಂಪಲ್ಲು. ಸೊ -1 +1 -1 +1 +1 +1 +1 +1 -1. ನಾವು ಒಂದಷ್ಟು ಜನರಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಥರ ಎಲ್ಲನೂ ಇಂಟರ್ಚೇಂಜ್ ಮಾಡಿ ಟೋಟಲ್ ನಂಬರ್ ಆಫ್ ಆರ್ಡರ್ಸ್ನ ಎಷ್ಟು ಬರೀಬೋದು ನಂಬರ್ಸ್ನ ಅಂತ ಕೇಳ್ತಾ ಇದ್ದಾರೆ. ಇದು ಅಷ್ಟೇ. ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ, 2 ಎಲಿಮೆಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬೇಸಲ್ಲಿ 2 ಇರಬೇಕು. ಎಲ್ಲ ಪ್ರಾಬ್ಲಮಲ್ಲೂ ಬೇಸಲ್ಲಿ 2 ಇದೆ. ಸೊ ಟೋಟಲ್ಗೆ ಮ್ಯಾಟ್ರಿಕ್ಸ್ 3x3 ಇದೆ. ಸೊ 2 power 3x3, ದಟ್ ಮೀನ್ಸ್ 2 power 9. ಇಲ್ಲಿ ಸಿಂಪ್ಲಿಫೈಡ್ ಮಾಡಿಲ್ಲ, ಸೊ ಡೈರೆಕ್ಟಾಗಿ ಆನ್ಸರ್ಸ್ನ ಕೊಟ್ಟಿದ್ದಾರೆ. ಕ್ಲಿಯರಾ? ಸೊ ಇದು ಆರ್ಡರ್ಸ್ ಮೇಲೆ ಈ ಥರ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಫಾರ್ ಎ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್, ನಮಗೆ 2x2 ಮ್ಯಾಟ್ರಿಕ್ಸ್ ಬೇಕು. ಓಕೆ, ಇದು ಮ್ಯಾಟ್ರಿಕ್ಸ್, ಇದು ಬಂದಿರೋದು ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಮೇಲೆ ಬರ್ತಾ ಇರೋದು. 6 ಕ್ವಶನ್ಸ್ ಇವೆ. 7th ಕ್ವಶನ್ ಯಾವುದ್ರ ಮೇಲೆ ಬರ್ತಾ ಇದೆ ಅಂದರೆ ನಮ್ಮದು ಸೆಕೆಂಡ್ ಟಾಪಿಕ್ಕು, ರೆಪ್ರೆಸೆಂಟೇಷನ್ ಆಫ್ ಎ ಮ್ಯಾಟ್ರಿಕ್ಸ್ನ ರೆಪ್ರೆಸೆಂಟ್ ಮಾಡ್ತೀವಲ್ಲ ಟ್ಯಾಬ್ಯುಲರ್ ಮೆಥಡ್ ಅಥವಾ ಮ್ಯಾಟ್ರಿಕ್ಸ್ ಇದರಲ್ಲಿ. ಸೊ ಅದ್ರ ಮೇಲೆ ಕ್ವಶನ್ಸ್ ಇದೆ. ಅರೇಂಜ್ಮೆಂಟ್ ಇದನ್ನು ಕೂಡ ಮಾಡಿದ್ದೀವಿ ನಾವು ಪ್ರಾಬ್ಲಮ್ಸು. 2x2 ಮ್ಯಾಟ್ರಿಕ್ಸ್ನ ಅರೇಂಜ್ ಮಾಡಬೇಕು. ಸೇಮ್ ಎಕ್ಸಾಂಪಲ್ ಮಾಡಿದ್ದೀವಿ ಅನಿಸುತ್ತೆ. ಓಕೆ, I/J ಇದೆ. ನಾವು ಎಲಿಮೆಂಟ್ನ ಫೋನ್ ಔಟ್ ಮಾಡಬೇಕು. ನೆನಪಿರಲಿ, ನಾನು ಈ ಕಡೆ ಬರೀತಿರೋದೇ ಮೇನ್ ಪಾಯಿಂಟ್ಸು, ಈ ಕಡೆ ಶೇರ್ ಮಾಡ್ತಾ ಇದ್ದೀನಲ್ಲ ಆಫ್ ಕಲರ್, ಇಲ್ಲಿ ಬರೋದು ಸಬ್ಜೆಕ್ಟ್ ಯಾವ ಥರ ಇದೆ ಅಂತ. ನಾವು ಎಕ್ಸಾಮ್ ಮಾಡಬೇಕಾದ್ರೆ ಇಷ್ಟೇ ಕಾನ್ಸೆಪ್ಟ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಸೊ 2x2 ಮ್ಯಾಟ್ರಿಕ್ಸ್ ಅಂದರೆ ನಮ್ಗೆ ಹೇಗಿದೆ ಮ್ಯಾಟ್ರಿಕ್ಸ್ ಅರೇಂಜ್ಮೆಂಟು, A11 A12 A13
A21 A22 ಇದು ನಮ್ಮದು ಮ್ಯಾಟ್ರಿಕ್ಸ್ 2x2ಗೆ ಈ ಥರ I/J ಅಂತ ಕೊಟ್ಟಿದ್ದಾರೆ. ಅವರು ಮ್ಯಾಟ್ರಿಕ್ಸ್ನ ಬರ್ದಿರೋದೇ ನಿಮಗೆ I/J ಅಂತ. ದಿಸ್ ಈಸ್ I/J ಮಾಡಿದ್ದೀವಿ ಅದನ್ನ, ನೆನಪಿದೆಯಾ ಅಲ್ವಾ? ಸೊ ದ ವ್ಯಾಲ್ಯೂ ಆಫ್ I is 1, ದ ವ್ಯಾಲ್ಯೂ ಆಫ್ J is 1. ಸೊ 1/1 ಹಿಯರ್ 1/2 ಹಿಯರ್ 2/1 ಹಿಯರ್ 2/2. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನು ಬರುತ್ತೆ? 1/1 is 1, 1/2 2 1. ಇದು ನಮ್ಮ 2x2 ಮ್ಯಾಟ್ರಿಕ್ಸ್. ಬಟ್ ಅವ್ರು ಕೇಳ್ತಿರೋದು ನಮ್ಗೇನು ಹೇಳಿ? A12 ಪ್ಲೇಸಲ್ಲಿ ಏನಿದೆ? A12 ಅಂದರೆ ಇದು, ಈ ಪ್ಲೇಸಲ್ಲಿ ಕರೆಸ್ಪಾಂಡಿಂಗ್ ಆಗಿ ಏನಿದೆ ಅಂದರೆ ನಮಗೆ ಇಲ್ಲಿ 1/2 ಇದೆ. ಸೊ 1/2 ಇಸ್ ದ ಆನ್ಸರ್. ಸೊ 1/2ನ ಟಿಕ್ ಮಾಡಬೇಕು. ಅಂದರೆ ನಾವು ಎಕ್ಸಾಮ್ ಆದರೂ ಫುಲ್ ಮಾಡ್ತಾ ಕೂರಬಾರ್ದು. ಫುಲ್ ಮ್ಯಾಟ್ರಿಕ್ಸ್ ಕೇಳಿದ್ರೆ ಇದನ್ನೇ ಮಾಡಬೇಕು, ಈ ಸ್ಟೆಪ್ಪೇ. ಅವ್ರು ಕೇಳ್ತಿರೋದು ಒಂದೇ ಎಲಿಮೆಂಟು ಅಂದರೆ ದಿಸ್ ಇಸ್ ದ ವ್ಯಾಲ್ಯೂ ಆಫ್ I, ದಿಸ್ ಇಸ್ ದ ವ್ಯಾಲ್ಯೂ ಆಫ್ J. ಈ I ಪ್ಲಸ್ಸಲ್ಲಿ 1 ಬರೀತೀರಾ, J ಪ್ಲಸ್ಸಲ್ಲಿ 2 ಬರೀತೀರಾ, 1/2. ಇದೇನು ಸಿಂಪ್ಲಿಫಿಕೇಶನ್ ಆಗಲ್ಲ, ಇಷ್ಟೇ ಆನ್ಸರು. ಫುಲ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಲ್ಲ, ಇಷ್ಟೇ ಮಾಡ್ಬೇಕು ನಾವು. ಓಕೆನಾ? ಈಗ ನೆಕ್ಸ್ಟ್ ನೋಡಿ, ಕನ್ಸ್ಟ್ರಕ್ಟ್ 3x2 ಮ್ಯಾಟ್ರಿಕ್ಸು. ಬಟ್ ಮ್ಯಾಟ್ರಿಕ್ಸ್ ಎಲ್ಲ ಪೂರ್ತಿ ಇದೆ. 3x2 ಮ್ಯಾಟ್ರಿಕ್ಸು ಉಸ್ ಎಲಿಮೆಂಟ್ಸ್ ಆಫ್ 3 ರೋಸ್ ಇರಬೇಕು, 2 ಕಾಲಮ್ಸ್ ಇರಬೇಕು, I + 4j/2 ಅಂತ ಕೊಟ್ಟಿದ್ದಾರೆ. 3x2 ಮ್ಯಾಟ್ರಿಕ್ಸ್ ಅಂದರೆ, ಸೊ ಫಸ್ಟು ಕಂಪ್ಲೀಟ್ ಆಗಿ A11 A12 A13 ಎಷ್ಟು ಕೊಟ್ಟಿದ್ದಾರೆ? 3 ರೋಸ್ ಇರಬೇಕು, 3 ರೋಸು 2 ಕಾಲಮ್ಸು, A21 A22 A23 A21 A22 A31 A32. ಸೊ ಈ ಥರ ಇರಬೇಕು ಮ್ಯಾಟ್ರಿಕ್ಸು. 3 ರೋಸ್ ಇರಬೇಕು, 2 ಕಾಲಮ್ಸ್ ಇರಬೇಕು. ಫಸ್ಟ್ ಎಕ್ಸಾಂಪಲ್ ನೋಡಿ, ಇದಕ್ಕೆ 2x2 ಇದೆ. ಬಟ್ ಅವ್ರು ಕೊಟ್ಟಿರೋದು 3x2. ನಾವು ಲೆಕ್ಕನೇ ಮಾಡೋಂಗಿಲ್ಲ, ಆಪ್ಷನ್ಗೆ ಫೇಲ್. ಇದನ್ನು ನೋಡಿ, 1 2 ರೋಸ್ ಇದೆ, ಫ್ರ್ಯಾಕ್ಷನರಿಂದ ಉದ್ದ ಕಾಣಿಸ್ತಾ ಇದೆ ಅಷ್ಟೇ. 3 ಕಾಲಮ್ಸ್ ಇದೆ, ಬಟ್ ನಮಗೆ ಬೇಕಾಗಿರೋದೇನು? 3x2. ಇದು ಪಾಸಿಬಲ್ ಇಲ್ಲ. ಸೊ ಡೈರೆಕ್ಟಾಗಿ ಆಪ್ಷನ್ ಸಿ ಟಿಕ್ ಮಾಡ್ಬೋದಿತ್ತು. ಬಟ್ ಸಪೋಸ್ ನಮ್ಮ ಆಪ್ಷನಲ್ಲಿ ಯಾವ್ದಾರು ಒಂದು ಎಲಿಮೆಂಟ್ ಫೇಲ್ ಆಗಿಬಿಟ್ರೆ ನಾವು ನನ್ ಆಫ್ ದಿಸ್ ಟಿಕ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಎರಡನ್ನೂ ಚೆಕ್ ಮಾಡಬೇಕು. ಅಂದರೆ ನಾವು ಫುಲ್ ಮ್ಯಾಟ್ರಿಕ್ಸೇ ಬರೀಬೇಕು. ಓಕೆನಾ? ಸೊ ಫಸ್ಟು ಇಲ್ಲಿ ಎಲಿಮೆಂಟ್ ನೋಡಿ, ಇಲ್ಲ ಸಾರಿ ಒಂದು ನಿಮಿಷ, ಇಲ್ಲೂ ಚೆಕ್ ಮಾಡಿ. 5/2 9/2 ಅಂದರೆ ಇದಿಷ್ಟು 1 ರೋ ಇದೆ, ಸೆಕೆಂಡ್ ರೋ 2 ರೋಸ್ ಇದೆ, 3 ಕಾಲಮ್ಸ್ ಇದೆ. ಇದು ಕೂಡ ಫೇಲ್ ಆಯಿತು. ಯಾಕಂದರೆ ನಮಗೆ ಕ್ವಶನ್ ಕೊಟ್ಟಿರೋದೇ 3x2, ಬಟ್ ಕೊಟ್ಟಿರೋದು ಎಲ್ಲ ಮ್ಯಾಟ್ರಿಕ್ಸು 2x2 3x3 ಇದೆ. ಸೊ 3 ಕೂಡ ಫೇಲ್ ಆಯಿತು. ನನ್ ಆಫ್ ದಿಸ್ ಇಸ್ ದ ಆನ್ಸರ್. ಜಸ್ಟ್ ಅನಲೈಸ್ ಮಾಡಿದ್ದೀವಿ ನೋಡಿ, ನಾವು ಲೆಕ್ಕನೇ ಮಾಡಲಿಲ್ಲ ಇಲ್ಲಿ. ಓಕೆ, ಸೊ ನಾವು ಇಲ್ಲ ನಾವೇನು ಮಾಡ್ತಾ ಇದ್ವಿ ಅಂದರೆ, ಇಲ್ಲ ನಾವು ಸಿಂಪಲ್ ಆಗಿ ನಮ್ಗೆ ಇದು ಅನಾಲಿಸಿಸ್ ಮಾಡೋಕ್ಕೆ ಬರಲ್ಲ ಅಂದರೆ ಐಗೆ 1 ಜೆಗೆ 1 ಐಗೆ 1 ಜೆಗೆ 2 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಫುಲ್ ಮ್ಯಾಟ್ರಿಕ್ಸ್ ಬರದೆ ಆ 3 ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ತಾ ಇದ್ವಿ. 3 ಇಲ್ಲ ಅಂದ್ಬಿಟ್ಟು ನನ್ ಆಫ್ ದಿಸ್ ಟಿಕ್ ಮಾಡ್ತಾ ಇದ್ವಿ. ಸೊ ಸ್ವಲ್ಪ ಟೈಮ್ ಕಿಲ್ ಆಗ್ತಿತ್ತಾ? ಸೊ ಇಲ್ಲಿ ಡೈರೆಕ್ಟಾಗಿ ಏನು ಮಾಡ್ತಾ ಇದ್ದೀವಿ? ಅನಲೈಸ್ ಮಾಡ್ತಾ ಇದ್ವಿ. ಆರ್ಡರು 3x2 ಇದೆ, ಬಟ್ ಕೊಟ್ಟಿರುವಂಥ ಪ್ರತಿಯೊಂದು ಮ್ಯಾಟ್ರಿಕ್ಸ್ದು ಆರ್ಡರ್ ಬೇರೆ ಬೇರೆ ಇದೆ. ಡೈರೆಕ್ಟಾಗಿ ದಿಸ್ ಒನ್ ಇಸ್ ನಾಟ್ ಪಾಸಿಬಲ್ ಅಂತ ಬೇಗನೆ ಟಿಕ್ ಮಾಡ್ಬೋದು. ಇದು ಅನಾಲಿಸಿಸ್. ಓಕೆನಾ? ಈಗ ನೆಕ್ಸ್ಟ್ ಒನ್ ನೋಡಿ, ದ ಆರ್ಡರ್ ಆಫ್ ರೋ ಮ್ಯಾಟ್ರಿಕ್ಸ್ ಅಂತ ಇದೆ. ಇದು ಡೆಫಿನೇಷನ್ ಬೇಸ್ಡ್ ಕ್ವಶನ್. ಇದು ಕ್ವಶನ್ ಡೆಫಿನೇಷನ್ ಮೇಲೆ ಇದೆ. ವಾಟ್ ಇಸ್ ರೋ ಮ್ಯಾಟ್ರಿಕ್ಸ್? ರೋ ಮ್ಯಾಟ್ರಿಕ್ಸ್ ಅಂದರೆ ಓನ್ಲಿ 1 ರೋ ಇರಬೇಕು. ಓಕೆ, n ಕಾಲಮ್ಸು ಅಂದರೆ ನಮಗೆ n ಕಾಲಮ್ಸ್ ಅಂದರೆ ಆರ್ಡರ್ m × n ಇರೋದ್ರಿಂದ ರೋ 1 ಆದಮೇಲೆ ಇಲ್ಲಿ ಒನ್ ರೋ ಇರಬೇಕು, ಕಾಲಮ್ಸು ಸೆಕೆಂಡ್ ಒನ್ ಇದೆ n. ಸೊ n ಕಾಲಮ್ಸ್ ಇರಬೇಕು. ನಾವು ಫಿಕ್ಸ್ ಆಗಿದ್ದೀವಿ, ಇದು ಡೆಫಿನೇಷನ್. ಸೊ ಒಂದೇ ಒಂದು ರೋ ಇರಬೇಕು, n ಕಾಲಮ್ಸ್ ಇರಬೇಕು, ಒಂದೇ ಒಂದು ರೋ ಇರಬೇಕು, n ಕಾಲಮ್ಸ್ ಇರಬೇಕು. ದಿಸ್ ಇಸ್ ದ ರೋ ಮ್ಯಾಟ್ರಿಕ್ಸ್ ಡೆಫಿನೇಷನ್. ಕನ್ಫ್ಯೂಷನ್ ಆಗಬೇಕು ಅಂತಲೇ m n ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸ್ವಲ್ಪ ನಮಗೆ ಡೆಫಿನೇಷನ್ ಕಾನ್ಫಿಡೆನ್ಸ್ ಇದ್ದರೆ ನಾವು ಡೈರೆಕ್ಟಾಗಿ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ ಮಾಡಬೇಕು ಅಂದರೂ ಕೂಡ ನಾವು ಕಾನ್ಫಿಡೆಂಟಾಗೇ ಮಾಡಬೇಕು. ಬಟ್ ನಾವು ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಫಸ್ಟು ಪ್ರಾಕ್ಟೀಸ್ ಮಾಡಿರಬೇಕು. ಪ್ರಾಕ್ಟೀಸ್ ಇದ್ದರೆ ಆಟೋಮೆಟಿಕ್ಲಿ ಕಾನ್ಫಿಡೆನ್ಸ್ ನಮಗೆ ಜಾಸ್ತಿ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ನೋಡಿ, 10th ಒನ್. ಇಫ್ a = -2 4 -1 2 ಪ್ರತಿಯೊಂದಕ್ಕೂ ಆರ್ಡರ್ ಚೆಕ್ ಮಾಡಿ. ಈ ನೆಸೆಸಿಟಿ ಇಲ್ಲ, ಬಟ್ ಚೆಕ್ ಮಾಡ್ಕೊಳ್ಳಿ. 2x2 ಇದೆ. ದೆನ್ a² a² ಅಂದ್ರೇನು? a × a 2 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಸಸ್ಸು ಮಲ್ಟಿಪ್ಲಿಕೇಶನ್ ಮೇಲೆ ಬರ್ತಾ ಇದೆ. ಓಕೆ, a² ಅಂದರೆ
ಎ ಇಂಟು ಎ ಅಂತ. ಸಾರಿ. ಸೊ ಎ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ, -2 4 -1 2 ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ -2 4 -1 2 ಕೊಟ್ಟಿದ್ದಾರೆ. ಸೊ ಜಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡ್ಕೊಬೇಕು. ಓಕೆನಾ. ಸೊ ಎ ಸ್ಕ್ವೇರ್ ಮಲ್ಟಿಪ್ಲೈ ಮಾಡೋದು ಹೇಗೆ ನೋಡಿ, ಕಟ ನೆನ್ಪಿಟ್ಕೊಬೇಕು. RCB ಅಂತ ಹೇಳಿದಿನಲ್ವಾ. ಸೊ ಮಲ್ಟಿಪ್ಲಿಕೇಶನ್ ಬಂದ ತಕ್ಷಣ RCB ಅಂತ ನೆನ್ಪಿಟ್ಕೊಬೇಕು. ರೋ ಇಂಟು ಕಾಲಮ್ ಇಂಟು ಬ್ರಾಕೆಟ್ ಅಂತ. ಓಕೆ. ಸೊ ರೋ ಇಂಟು ಕಾಲಮ್, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನಾನು ಆಗ್ತಾ ಇದ್ದೀನಿ, ನೀವು ಡೈರೆಕ್ಟಾಗಿ ಮಾಡೋದು ಪ್ರಾಕ್ಟೀಸ್ ಮಾಡ್ಕೋಬೇಕು ಸ್ವಲ್ಪ. ಸೊ ನೀಟಾಗಿ ಮಾಡಿ. ಈಗ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, -2 ಇಂಟು -2 ಪ್ಲಸ್ 4 4 ಇಂಟು -1 -1 ಮುಗೀತಾ. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್, -2 ಇಂಟು 4 -8 4 ಇಂಟು 2 ಪ್ಲಸ್ 8. ಸೊ ಫಸ್ಟ್ ರೋ ಇಂದ ಎರಡೂ ಕಾಲಮ್ನ ಮಲ್ಟಿಪ್ಲೈ ಮಾಡಿದ್ದೀವಿ. ಓಕೆನಾ. ಸೊ ಈಗ ಸೆಕೆಂಡ್ ರೋ ಇಂದ ಎರಡೂ ಕಾಲಮ್ನ ಮಲ್ಟಿಪ್ಲೈ ಮಾಡಬೇಕು. ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ವಾಟ್ ಇಸ್ -1 ಇಂಟು -2 ಪ್ಲಸ್ 2 2 ಇಂಟು -1 -2 -1 ಇಂಟು 4 -4 2 ಇಂಟು 2 ಪ್ಲಸ್ 4. ಓಕೆ. ಸೊ ಮತ್ತೆ ಕ್ರಾಸ್ ಚೆಕ್ ಮಾಡ್ಕೊಂಬಿಡಿ. -2 ಇಂಟು -2 4. ಸೊ 4 1 4 ಬರಬೇಕಿದು. ಸೊ ನಮ್ಗೆ ಏನು ಬರ್ತಾ ಇದೆ ನೋಡಿ, ವಾಟ್ ಈಸ್ 4 - 4 0 ಪ್ಲಸ್ 8 -8 ಕ್ಯಾನ್ಸಲ್ ಆಗುತ್ತೆ 0 ಪ್ಲಸ್ 2 -2 ಕ್ಯಾನ್ಸಲ್ ಆಗುತ್ತೆ 0 4 4 ಕ್ಯಾನ್ಸಲ್ ಆಗುತ್ತೆ 0. ಸೊ ನಾವು ಬರ್ತಾ ಇರೋಂಥದ್ದು 0 ಮ್ಯಾಟ್ರಿಕ್ಸ್. ಸೊ ನಲ್ ಮ್ಯಾಟ್ರಿಕ್ಸ್ ಇಸ್ ದ ಆನ್ಸರ್. 0 ಮ್ಯಾಟ್ರಿಕ್ಸು, ವೈಡ್ ಮ್ಯಾಟ್ರಿಕ್ಸು, ನಲ್ ಮ್ಯಾಟ್ರಿಕ್ಸು. ಇದೇ ಪ್ಲೇಸಲ್ಲಿ 0 ಮ್ಯಾಟ್ರಿಕ್ಸ್ ಅಂತ ಕೊಡ್ಬೋದು ಅಥವಾ ವೈಡ್ ಮ್ಯಾಟ್ರಿಕ್ಸ್ ಅಂತಲೂ ಕೊಡ್ಬೋದು. ಸೊ ಅವರ್ ಆನ್ಸರ್ ಇಸ್ ಆಪ್ಷನ್ ಎ. ಸೊ ಪ್ರಾಡಕ್ಟ್ ಬಂದಾಗ ನಾವು ಕ್ಯಾಲ್ಕುಲೇಷನ್ನ ಫಾಸ್ಟಾಗಿ ಮಾಡ್ಕೊಬೇಕಷ್ಟೆ. ಓಕೆ. ಸೊ ನೆಕ್ಸ್ಟ್ ನೋಡಿ 11th ಒನ್. ಇಫ್ ಎ ಈಕ್ವಲ್ಸ್ ಟು 1 2 3 2 -1 0 ಯಾವುದೋ ಒಂದು ಮ್ಯಾಟ್ರಿಕ್ಸ್ ಇದೆ, ಬಿ ಅನ್ನೋ ಮ್ಯಾಟ್ರಿಕ್ಸ್ ಇದೆ. ಮ್ಯಾಟ್ರಿಕ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಬಿಡಿ. ಅವ್ರು ಕೇಳಿರೋದು ದ ಆರ್ಡರ್ ಆಫ್ ಎ ಬಿ ಅಂತ ಕೊಟ್ಟಿದ್ದಾರೆ. ಸೊ ಈಗೇನು ಇದು ನಮಗೆ ಪ್ರಾಡಕ್ಟ್ ಮೇಲೆ ಬರ್ತಾ ಇದೆ. ಸೊ ಆರ್ಡರ್ ಆಫ್ ಎ ಬಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ನಮಗೆ ಪ್ರಾಡಕ್ಟ್ ಪಾಸಿಬಲ್ ಆಗಬೇಕು ಅಂದರೆ ನೋಡಿ, ಫಸ್ಟ್ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಎಷ್ಟಿದೆ, 1 2 3 ರೋಸ್ ಇದೆ. ಕಾಲಮ್ಸ್ ಎಷ್ಟಿದೆ, 2 3 × 2. ಸೆಕೆಂಡ್ ಮ್ಯಾಟ್ರಿಕ್ಸ್ಗೆ ನಂಬರ್ ಆಫ್ ರೋಸ್ ಎಷ್ಟಿದೆ, 2 ರೋಸ್ ಇದೆ, 3 ಕಾಲಮ್ಸ್ ಇದೆ. ಫಸ್ಟ್ ನಮಗೆ ಆರ್ಡರ್ ಪಾಸಿಬಲ್ ಆಗಬೇಕು ಅಂದರೆ ಈ ಎರಡು ಸೇಮ್ ಇರಬೇಕು. ಸೇಮ್ ಇದೆಯಾ? ಬರೋಂಥ ಫೈನಲ್ ಆನ್ಸರ್ಗೆ ನಮಗೆ ಫಸ್ಟ್ ಒನ್ನು ಮತ್ತು ಸೆಕೆಂಡ್ ಒನ್ನು. ಸೊ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಅಂದರೆ ಏನಿದೆ, 3 × 3. ದೇರ್ಫೋರ್ 3 × 3 ಇಸ್ ದ ಆನ್ಸರ್. ಜಸ್ಟ್ ಡೈರೆಕ್ಟಾಗಿ ಆರ್ಡರ್ ಮೇಲೆ ಕೇಳಿದ್ದಾರೆ ಅಷ್ಟೆ. ಓಕೆನಾ. ಅಂದರೆ ಆರ್ಡರು ಬಂದಿದೆ, ಪ್ರಾಡಕ್ಟು ಬಂದಿದೆ. ಸೊ ನೆಕ್ಸ್ಟ್ ನೋಡಿ. ಸೊ ಇಲ್ಲಿ O ಆಫ್ ಎ ಅಂತ ಮೆನ್ಷನ್ ಮಾಡಿದ್ದಾರೆ, ಅಂದರೆ ಆರ್ಡರ್ ಆಫ್ ಎ ಅಂತ. ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಎ 2 × 3 ಇದೆ. ಆರ್ಡರ್ ಆಫ್ ಬಿ ಮ್ಯಾಟ್ರಿಕ್ಸ್ 3 × 2 ಇದೆ. ಸಿ ಮ್ಯಾಟ್ರಿಕ್ಸ್ 3 × 3 ಇದೆ. ಸೊ ವಿಚ್ ಆಫ್ ದಿ ಅಂತ ಇದು, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಡಿಫೈನ್ಡ್. ಪ್ರಾಡಕ್ಟ್ ಅಲ್ವಾ ಇದು, ಡಿಫೈನ್ ಆಗುತ್ತಾ ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ನೀಟಾಗಿ ಮಾಡ್ಕೊಬೇಕು, ಇದು ಅನಲೈಸ್ ಮಾಡಬೇಕು. ಸೊ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಸಿ ಬಿ ಎ ಟ್ರಾನ್ಸ್ಪೋಸ್. ಇದರಲ್ಲಿ ಪ್ರಾಪರ್ಟೀಸ್ ಆಫ್ ಪ್ರಾಡಕ್ಟು, ಪ್ರಾಪರ್ಟೀಸ್ ಆಫ್ ಅಡಿಷನ್ ಎಲ್ಲ ಬರುತ್ತೆ, ಟ್ರಾನ್ಸ್ಪೋಸ್ದು ಬರುತ್ತೆ. ಸಿ ಅನ್ನೋ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಎಷ್ಟು ಕೊಟ್ಟಿದ್ದಾರಪ್ಪ, ಸಿ ಅನ್ನೋ ಮ್ಯಾಟ್ರಿಕ್ಸ್ಗೆ ಆರ್ಡರ್ನ 3 × 3 ಕೊಟ್ಟಿದ್ದಾರೆ. ಓಕೆ. ಸೊ 3 × 3 ಇದೆ. ಬಿ ಅನ್ನೋ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಏನಿದೆ, ಬಿ ಅನ್ನೋ ಮ್ಯಾಟ್ರಿಕ್ಸ್ಗೆ ಆರ್ಡರು 3 × 2 ಇದೆ. ಇದು ಆಮೇಲೆ ಚೆಕ್ ಮಾಡ್ತೀನಿ ಪ್ಲಸ್ ಅನ್ನೋದು. ಫಸ್ಟು ಈ ಪ್ಲೇಸ್ನ ಚೆಕ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಆಗಬೇಕು ಅಂದರೆ ಫಸ್ಟ್ ಇಲ್ಲಿ ನಂಬರ್ ಆಫ್ ರೋ ಇದು ಈಕ್ವಲ್ ಇರಬೇಕು. ಈಕ್ವಲ್ ಇದೆ. ಸೊ ಈ ಪಾರ್ಟ್ ಓಕೆ. ಬಟ್ ಫೈನಲ್ ಆಗಿ ಇದ್ರದ್ದು ಬರೋ ಆನ್ಸರ್ ಏನು ಹೇಳಿ, ಫಸ್ಟ್ ಒನ್ನು ಸೆಕೆಂಡ್ ಒನ್. ಸೊ ಅಂದರೆ ಸಿ ಬಿ ಪ್ಲೇಸ್ಗೆ ಟೋಟಲ್ಗೆ ಪ್ರಾಡಕ್ಟ್ ಆದಮೇಲೆ ಬರೋಂಥ ಆನ್ಸರು 3 × 2 ಪ್ಲಸ್ ಎ ಎಷ್ಟು ಕೊಟ್ಟಿದ್ದಾರೆ, 2 × 3. ಬಟ್ ಇಲ್ಲಿ ಕೊಟ್ಟಿರೋದೇನು ನಮಗೆ ಇಲ್ಲಿ ಎ ಟ್ರಾನ್ಸ್ಪೋಸು. ಸೊ ಎ ಟ್ರಾನ್ಸ್ಪೋಸ್ ಅಂದರೆ ಏನಾಗುತ್ತೆ, ಆರ್ಡರ್ ಇದಕ್ಕೆ ಡೈರೆಕ್ಟಾಗಿ 3 × 2. ಸೊ 2 × 3 ಕೊಟ್ಟಿದ್ದಾರೆ. ಸೊ 3 × 2. ಓಕೆನಾ. ಸೊ 3 × 2 ಆದರೆ ಮಿಡಲಲ್ಲಿ ಏನು ಸಿಂಬಲ್ ಇದೆ ನಮಗೆ ಇಲ್ಲಿ, ಅಡಿಷನ್ನು, ಸಬ್ಟ್ರಾಕ್ಷನ್ನು, ಈಕ್ವಾಲಿಟಿ ಮೂರು ಚೆಕ್ ಮಾಡ್ಬೇಕಾದ್ರೆ ಎರಡೂ ಮ್ಯಾಟ್ರಿಕ್ಸ್ದು ಆರ್ಡರು ಸೇಮ್ ಇರಬೇಕು. ಎರಡೂ ಮ್ಯಾಟ್ರಿಕ್ಸ್ ಆರ್ಡರ್ ಸೇಮ್ ಇದೆಯಾ. ಸೊ ಇದು ಪಾಸಿಬಲ್ ಆಗುತ್ತೆ. ಬಟ್ ನೀಟಾಗಿ ನೋಡ್ಕೊಳ್ಳಿ, ಟಿಕ್ ಮಾಡಬಾರ್ದು ಫಸ್ಟೇ. ಅವ್ರು ಕೇಳಿರೋದೇ ನಮಗೆ ನಾಟ್ ಡಿಫೈನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಡಿಫೈನ್ ಆಗುತ್ತೆ. ಓಕೆ. ಬಟ್ ದಿಸ್ ಒನ್ ಇಸ್ ನಾಟ್ ಆನ್ಸರು, ಇದು ಡಿಫೈನ್ ಆಗುತ್ತೆ ಅಂತ ಹೇಳಿದೆ. ಅದೇ ಥರ ಬಿ ಎ ಸಿ ಚೆಕ್ ಮಾಡಬೇಕು. ಅದೇ ಥರ ಈ ಆಪ್ಷನ್ ಪ್ರತಿಯೊಂದು ಚೆಕ್ ಮಾಡ್ತಾ ಬರಬೇಕಷ್ಟೆ. ಸೊ ನೆಕ್ಸ್ಟ್ ನೋಡಿ, ಬಿ ಎ ಸಿ ಅಂತ ಇದೆ. ಇದು ಪ್ರಾಕ್ಟೀಸ್ ಮಾಡಿದ್ರೆ ಬೇಗನೆ ಮಾಡ್ಬೋದು. ಓಕೆ. ಸೊ ಬಿ ಎಲ್ಲ ಪ್ರಾಡಕ್ಟ್ ಇದೆ. ಬಿಗೇನಿದೆ ಆರ್ಡರು 3 × 2 ಇದೆ. ಎಗೇನಿದೆ ಆರ್ಡರು 2 × 2 ಇದೆ. ಸಾರಿ 2 × 3. ಫಸ್ಟ್ ಇವೆರಡು ಪಾಸಿಬಲ್, ಎಸ್ ಟ್ರೂ.
ಇವೆರಡು ಪ್ರಾಡಕ್ಟ್ ಆದರೆ ಫಸ್ಟ್ ಬರೀ ಬಿ ಎಗೆ ಮಾಡ್ಕೋತೀನಿ. ಬಿ ಎಗಾದ್ರೆ ಫೈನಲ್ ನಂಬರ್ ಏನು ಬರುತ್ತೆ ನಿಮಗೆ 3x3, ಫಸ್ಟ್ ಒನ್ ಲಾಸ್ಟ್ ಒನ್. ಈಗ ಸಿಗೆ ಬನ್ನಿ, ನಾವು ಮಾಡಿದ್ದು ಫಸ್ಟು ಬಿ ಎದು ಮಾತ್ರ. ಈಗ ಸಿ ಏನಿದೆ ನೋಡಿ, ಸಿಗೆ ಆರ್ಡರು 3x3 ಇದೆ. ಸೊ ಇದು ಈಕ್ವಲ್ ಇದೆ, ಸೊ ಇದು ಕೂಡ ಪಾಸಿಬಲ್ ಆಗುತ್ತೆ, ಇದು ಕೂಡ ಟ್ರೂ. ಸೊ ನಮ್ಗೆ ಬೇಕಾದ್ರೆ ನಾಟ್ ಡಿಫೈನ್. ನೆಕ್ಸ್ಟ್ ಇದನ್ನು ಚೆಕ್ ಮಾಡಿ, ಆಪ್ಷನ್ ಸಿ. ಆಪ್ಷನ್ ಎ ಇಲ್ಲೇ ಚೆಕ್ ಮಾಡಿದ್ದೀನಿ, ಆಪ್ಷನ್ ಬಿ ಇಲ್ಲಿ ಚೆಕ್ ಮಾಡಿದ್ದೀನಿ. ಇಲ್ಲಿ ಆಪ್ಷನ್ ಸಿ ನೋಡ್ಕೊಳ್ಳಿ, ಸಿ ಇಂಟು ಎ ಪ್ಲಸ್ ಬಿ ಡ್ಯಾಶ್ ಹೋಲ್ ಡ್ಯಾಶ್ ಅಂತಿದೆ. ಸೊ ಸಿ ನೋಡಿ, ಸಿ ನ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಏನು ಕೊಟ್ಟಿದ್ದಾರೆ, 3x3 ಇದೆ. ಎ ನ ಮ್ಯಾಟ್ರಿಕ್ಸ್ಗೆ ಆರ್ಡರ್ ಏನಿದೆ, 2x3 ಇದೆ. ಪ್ಲಸ್ ಬಿ ಡ್ಯಾಶ್ ಇದೆ, ಬಿಗೆ ಆರ್ಡರು 3x2 ಅಂದರೆ ಬಿ ಡ್ಯಾಶ್ಗೆ ಏನು ಬರುತ್ತೆ, 2x3 ಬರುತ್ತೆ, ಹೋಲ್ ಡ್ಯಾಶ್ ಇದೆ. ಆಯಿತಾ? ಸೊ ಮತ್ತೆ ಕ್ರಾಸ್ ಚೆಕ್ ಮಾಡೋದು ಒಂದ್ಸಲ. ಸಿ, ವಾಟ್ ಈಸ್ ಸಿ, 3x3 ಇದೆ. ಓಕೆನಾ? ವಾಟ್ ಈಸ್ ಸಿ ಎ, 2x3 ಇದೆ. ಓಕೆನಾ? ಬಿ ಡ್ಯಾಶ್, ಬಿಗೆ 3x2 ಆದರೆ ಬಿ ಡ್ಯಾಶ್ಗೆ 2x3. ಫಸ್ಟ್ ಇದು ಪಾಸಿಬಲ್ ನೋಡಿ. ಇದು ಪಾಸಿಬಲ್ ಏನಕ್ಕೆ ಅಂದರೆ ಮಿಡಲಲ್ಲಿ ಅಡಿಷನ್ ಸಿಂಬಲ್ ಇದೆ. ಸೊ ಇದು 8 ಅಂತ ತಗೋಬಿಡಿ ಇದು ಆರ್ಡರು. ಸೊ ನಾವು ಆ್ಯಡ್ ಮಾಡಬೇಕು ಅಂದರೆ ಎರಡು ಸೇಮ್ ಇರಬೇಕು. ಎರಡು ಸೇಮ್ ಇದೆಯಾ? ಓಕೆ, ಒಳಗಿರೋದು ಡಿಫೈನ್ ಆಗ್ತಾ ಇದೆ. ಆಚೆ ಟ್ರಾನ್ಸ್ಪೋಸ್ ಇದೆ, ಈ 3x3 ಆಚೆಗೆ ಇಟ್ಕೊಳ್ಳಿ. ಓಕೆ, ಸೊ ಇದು ಟ್ರಾನ್ಸ್ಪೋಸ್ ಮಾಡಿದ್ರೆ ಏನು ಬರುತ್ತೆ, ಓವರಾಲ್ ಆಗಿ ಇದು ರಿವರ್ಸ್ ಬರುತ್ತೆ ನಮಗೆ 3x2. ಸೊ ಎಗೇನ್ ಇಲ್ಲಿ ಪ್ರಾಡಕ್ಟ್ ಇರೋದ್ರಿಂದ ಇದು ಕೂಡ ಪಾಸಿಬಲ್. ನೀಟಾಗಿ ಅನಲೈಸ್ ಮಾಡಬೇಕು. ಓಕೆ, ನಮ್ಗೆ ಉಳ್ಕೊಂಡಿದ್ದೇನೋ ಲಾಸ್ಟಲ್ಲಿ ಸಿ ಇಂಟು ಬಿ ಡ್ಯಾಶು ನಾಟ್ ಡಿಫೈನ್ ಅಂದಮೇಲೆ 100% ಇದು ಉಳ್ಕೊಬೇಕು. ನಾವು 3 ಚೆಕ್ ಮಾಡಿಬಿಟ್ಟಿದ್ವಿ, 3 ಸ್ಯಾಟಿಸ್ಫೈ ಆಗ್ತಾ ಇದೆ. ಅವ್ರು ಕೇಳ್ತಾರೆ ನಮಗೆ ಸ್ಯಾಟಿಸ್ಫೈ ಆಗ್ತಿರೋದು. ಸೊ ಡಿ ಇಸ್ ದ ಆನ್ಸರ್. ಓಕೆ, ಬಟ್ ಡಿನ ಕ್ರಾಸ್ ಚೆಕ್ ಮಾಡೋದು ಹೇಗೆ ನೋಡಿ, ಎರಡು ಸೇಮೇ ಇದೆ, ಟ್ರಾನ್ಸ್ಪೋಸ್ ಒಂದು ತೆಗಿಯಂಗಿಲ್ಲ. ಅಂದರೆ ಇದಿಷ್ಟು ಸ್ಟೆಪ್ಪು ಸೇಮ್ ಇದೆ ಆಪ್ಷನ್ ಡಿಗೆ. ಸೊ ಇಲ್ಲಿ ನೋಡಿ, ಆರ್ಡರ್ 3x3 ಇದೆ, ಇದು ಆರ್ಡರು ಫೈನಲ್ ಆಗಿ 2x3 ಬರುತ್ತೆ. ದಿಸ್ ಒನ್ ಎರಡು ಈಕ್ವಲ್ ಇಲ್ಲ, ನಾಟ್ ಈಕ್ವಲ್ ಇದೆ. therefore this one is not possible. therefore option D is the answer. ನಿಧಾನಕ್ಕೆ ನೀಟಾಗಿ ಮತ್ತೆ ಚೆಕ್ ಮಾಡ್ಕೋಬೇಕು ನೀವು. ಓಕೆನಾ? ಸೊ ನೆಕ್ಸ್ಟ್ ನೋಡಿ, if a equals to 0, 3, minus 3 is 0 and b equals to 0, 4, minus 4, 0, then a plus b ಅಂತ ಕೇಳ್ತಾರೆ. a plus b ಅಂದ್ರೆ ಏನು ಹೇಳಿ, ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋಕ್ಕಿಂತ ಮುಂಚೆ ಆರ್ಡರ್ ಸೇಮ್ ಇದೆ ಅಂತ ಚೆಕ್ ಮಾಡಬೇಕು. ಇದು ಆರ್ಡರು 2x2 ಇದೆ, ಇದ್ರ ಆರ್ಡರು ಕೂಡ 2x2 ಇದೆ. ಓಕೆನಾ? ಸೊ ಈಗ ಆ್ಯಡ್ ಮಾಡಿ. ಆ್ಯಡ್ ಮಾಡ್ಬೇಕಾದ್ರೆ ಸಪ್ರೇಟಾಗಿ ಬರ್ಕೊಬೇಡಿ, ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿ. 0 + 0 0, 3 + 4 7, -3 - 4 -7, 0 + 0 0. ಇದೇ ನಮಗೆ a + b. ಇದ್ರ ಮೇಲೆ ರಿಸಲ್ಟ್ ನೋಡಬೇಕು. ಫಸ್ಟು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ. ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದ್ರೇನು, ಡಯಾಗಲ್ ಮಾತ್ರ ಪ್ರೆಸೆಂಟ್ ಇರಬೇಕು, ಮಿಕ್ಕಿದೆಲ್ಲ 0 ಇರಬೇಕು. ಇಲ್ಲಿ ಡಯಾಗನಲ್ಲೇ 0 ಇದೆ, ಮಿಕ್ಕಿದ ಎಲಿಮೆಂಟ್ ಪ್ರೆಸೆಂಟ್ ಇದೆ. ಸೊ ಇದು ನಾಟ್ ಪಾಸಿಬಲ್. ಓಕೆನಾ? ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಅಂದ್ರೇನು, ಯೂನಿಟ್ ಮ್ಯಾಟ್ರಿಕ್ಸ್ ಅಂದರೆ 1 0 0 1 ಬರಬೇಕು ನಮಗೆ. ಸೊ ಇದು ಬಂದಿಲ್ಲ ಇಲ್ಲಿ, ಸೊ ಯೂನಿಟ್ ಮ್ಯಾಟ್ರಿಕ್ಸ್ ಆಗಲ್ಲ. ಇನ್ನು ಉಳ್ಕೊಂಡಿದ್ದೆ ಹೇಳಿ, ಸಿಮೆಟ್ರಿಕ್ ಅಥವಾ ಸ್ಕ್ಯೂ ಸಿಮೆಟ್ರಿಕ್ ಆಗಬೇಕಂದ್ರೆ ಎಲ್ಲ ಡೆಫಿನೇಷನು ಕೂಡ ಒಂದೇ ಆಪ್ಷನಲ್ಲಿದೆ. ಓಕೆನಾ? ಇಲ್ಲಿ ಇದೆಯಲ್ಲ, ಸೊ ಇದು ನಾನು ಸಿ ಅಂತ ತೊಗೊಂಡ್ಬಿಡ್ತೀನಿ. ಓಕೆ, ಸಿಮೆಟ್ರಿಕ್ ಆದರೆ, ಓಕೆ ಇಲ್ಲೇ ಬರೆದಿರ್ತೀನಿ, ಸಿಮೆಟ್ರಿಕ್ ಆದರೆ ಸಿ ಈಕ್ವಲ್ಸ್ ಟು ಸಿ ಡ್ಯಾಶ್ ಟ್ರಾನ್ಸ್ಪೋಸ್ ಬರಬೇಕು. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಆದರೆ ಸಿ ಈಕ್ವಲ್ಸ್ ಟು -c ಡ್ಯಾಶ್, ಅಥವಾ ನೀವು ಟ್ರಾನ್ಸ್ಪೋಸ್ ಮಾಡಿದ್ರೆ ಉಲ್ಟಾ ಬರಬೇಕು, ಸಿ ಟ್ರಾನ್ಸ್ಪೋಸ್ ಮಾಡಿದ್ರೆ -c ಬರಬೇಕು. ಓಕೆ, ಈಗ ಚೆಕ್ ಮಾಡೋದು. ಓಕೆ, ಸೊ ಇಲ್ಲಿ ನೋಡಿ, ಫಸ್ಟು ಟ್ರಾನ್ಸ್ಪೋಸ್ ತೊಗೋತೀನಿ, ಸಿ ಡ್ಯಾಶ್ ಈಕ್ವಲ್ಸ್ ಟು, ಇದು ಟ್ರಾನ್ಸ್ಪೋಸ್ ಮಾಡಿ ಫಸ್ಟ್ ರೋನ ಫಸ್ಟ್ ಕಾಲಮಾಗಿ ಚೇಂಜ್ ಮಾಡ್ತೀನಿ 0 7, ಸೆಕೆಂಡ್ ರೋನ ಸೆಕೆಂಡ್ ಕಾಲಮಾಗಿ ಚೇಂಜ್ ಮಾಡ್ತೀನಿ -7 0. ಈಗ ಎರಡು ಈಕ್ವಲ್ ಇದೆಯಾ? ಇಲ್ಲ, ಇಲ್ಲಿ 0 7 ಇದೆ, ಇಲ್ಲಿ 0 -7 ಇದೆ. ಇದು ಸಿಮೆಟ್ರಿಕ್ ಆಗಲ್ಲ. ಸೊ ಯಾಕಂದರೆ ಸಿ ಎಲ್ ಯೂಸ್ ಮಾಡಿದ್ದು ನಾವು, ಸಿ ನಾಟ್ ಈಕ್ವಲ್ಸ್ ಟು ಸಿ ಟ್ರಾನ್ಸ್ಪೋಸ್, ಅದಕ್ಕೆ ಫೇಲ್ ಆಯಿತು. ಇನ್ನು ಉಳ್ಕೊಂಡ್ರೆ ಆಪ್ಷನ್ ನಮ್ಗೆ ಆಗಲೇಬೇಕು. ಸೊ ದಿಸ್ ಇಸ್ ದ ಆನ್ಸರ್. ಬಟ್ ಕ್ರಾಸ್ ಚೆಕ್ ಮಾಡ್ಕೊಬೇಕಲ್ಲ ನಾವು ಒಂದ್ಸಲ. ಸೊ ಮೈನಸ್ ಕಾಮನ್ ತೆಗಿತೀನಿ, 0 ಆಗುತ್ತೆ, 7 ಆಗುತ್ತೆ, ಇದು -7 ಬರುತ್ತೆ, 0, ಇದಿಷ್ಟು ಕೂಡ ಸಿ ತಾನೆ. ಸೊ ನಾನು ತೊಗೊಂಡಿದ್ದು ಸಿ ಡ್ಯಾಶು, ಬಟ್ ಇಲ್ಲಿರೋದು -c. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಆನ್ಸರ್. ಕಲಿಬೇಕಾದ್ರೆ ಪ್ರತಿಯೊಂದು ಆಪ್ಷನ್ನು ಕ್ರಾಸ್ ಚೆಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ದ ಅಡಿಷನ್ ಇನ್ವರ್ಸ್ ಅಂತ ಕೇಳ್ತಾ ಇದ್ದಾರೆ. ಇದು ಮಾಡಿದ್ದೀನಿ.
ಅಡಿಷನ್ ಇನ್ವರ್ಸ್ ಅಂದರೆ ಯಾವುದೋ ಒಂದು ಮ್ಯಾಟ್ರಿಕ್ಸ್ಗೆ ನೀವು ಏನೋ ಒಂದು ಆ್ಯಡ್ ಮಾಡ್ತೀರಾ, ಆ್ಯಡ್ ಮಾಡಿದಾಗ ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬರಬೇಕು, ವಾಪಸ್ ನಿಮಗೆ 0 ಮ್ಯಾಟ್ರಿಕ್ಸ್ ಬರಬೇಕು. ಹೇಗೆ ನೀವು ಏನು ಆ್ಯಡ್ ಮಾಡಬೇಕು ಅಂದರೆ -a ಆ್ಯಡ್ ಮಾಡಿದ್ರೆ ಎರಡೂ ಕ್ಯಾನ್ಸಲ್ ಆಗಿ 0 ಬರುತ್ತೆ. ಓಕೆ, ಇದು ಈ ಟಾಪಿಕ್ದು. ಓಕೆ, ಸೊ ಇಲ್ಲಿ ನೋಡಿ ಸಿಂಪಲ್ ಆಗಿ ಅಡಿಟಿವ್ ಇನ್ವರ್ಸ್ ಅಂದರೆ ಇದಕ್ಕೆ ಆಪೋಸಿಟ್ ಸಿಂಬಲ್ ಸೈನ್ಸ್ ಇದೆಯಲ್ಲ ಅದೇ ಆನ್ಸರ್. 3ಗೆ -3 ಇದೆ, -1ಗೆ +1 ಇದೆ, 2ಗೆ -2 ಇದೆ, 5ಗೆ -5. ಇದು ಮತ್ತು ಇದನ್ನ ಆ್ಯಡ್ ಮಾಡಿದ್ರೆ ಆನ್ಸರು 0 ಬಂದೇ ಬರುತ್ತೆ, 0 ಮ್ಯಾಟ್ರಿಕ್ಸ್ ಅಂತ. ದೇರ್ಫೋರ್ ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಒನ್ ನೋಡಿ ಇದೆಲ್ಲ ಪ್ರಾಪರ್ಟಿ ಬೇಸ್ಡ್ ಸಿಂಪಲ್ ಆಗಿದೆ ನೋಡಿ. ಇದು ಪ್ರಾಡಕ್ಟಲ್ಲಿ ಬರ್ಸಿದೆ. ಇಫ್ ಎ ಆ್ಯಂಡ್ ಬಿ ಆರ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಫ್ ದಿ ಸೇಮ್ ಆರ್ಡರ್ ದೆನ್ a + b ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು a² + b² + 2ab. ಇದಕ್ಕೆ ಆನ್ಸರ್ ಏನು ಹೇಳಿ? ಸಿಂಪಲ್ ಆಗಿ ab = b. ನೋಡಿ ಪ್ರಾಪರ್ಟಿ ಬೇಸ್ಡ್ ಕ್ವಶನ್ಸ್ ಇದು. ಡೆಫಿನೇಷನ್ ಬೇಸ್ಡ್ ಬರುತ್ತೆ, ಆರ್ಡರ್ ಬೇಸ್ಡ್ ಬರುತ್ತೆ. ಓಕೆ, ಸೊ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ, ಇಫ್ a = 1 2 3 4 ದೆನ್ a² - 5a. ಪ್ರಾಡಕ್ಟ್ ಇದೆ, ಡಿಫ್ರೆನ್ಸ್ ಇದೆ, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಇದೆ. ಸೊ ಓಕೆ, ಫಸ್ಟ್ a² ಫೌಂಡ್ ಔಟ್ ಮಾಡಿ ಸಪ್ರೇಟ್ ಆಗಿ, ಆಮೇಲೆ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲ ಒಟ್ಟಿಗೆ ಮಾಡ್ತೀರಾ ಅಂದ್ರೂ ಮಾಡಿ. a² - 5a ಬೇಕು. a² ಅಂದರೆ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 1 2 3 4 ಇಂಟು 1 2 3 4. ಓಕೆ, minus times of 5 times of a. 5 times of what is a? 1 2 3 4. ಓಕೆ, ಜಸ್ಟ್ ಸಿಂಪ್ಲಿಫೈ ಮಾಡ್ಕೊಬೇಕು. ಇಲ್ಲಿ ಐ ಅಂತ ಇದು 21 ಅಲ್ಲ, ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಸೊ ನೋಡಿ, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡ್ಕೊಳ್ಳಿ. 1 1s 1 ಪ್ಲಸ್ 2 3s 6 1 2s 2 2 4s 8. ನೆಕ್ಸ್ಟು ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. 3 1s 3 4 3s 12 3 2s 6 4 4s 16. 5 ಒಳಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 5 5 2s 10 5 3s 15 5 4s 20. ಸಿಂಪಲ್ ಆಗಿ 6 + 1 7 7 2 + 8 10 12 + 3 15 16 + 16 4, that means 22. ಮತ್ತೆ ಬರೀಬೇಕು ಅಂತಿಲ್ಲ, ನೀವು ಡೈರೆಕ್ಟಾಗಿ ಮೈನಸ್ ಮಾಡ್ಕೊಂಡ್ರೆ ಇನ್ನೂ ಬೆಟರ್. ಇಲ್ಲಿ ನೋಡಿ 7 - 5. 7 5 ಹೋದ್ರೆ ಎಷ್ಟು ಬರುತ್ತಪ್ಪ? 2. ಸೊ ಬರದೇ ಬಿಡೋದ 2. ವಾಟ್ ಇಸ್ 10 - 10? 0. 15 15 - 15 0. 22 - 22. ಸೊ ಇಲ್ಲಿ ಈ ಆನ್ಸರ್ ಕೊಟ್ಟಿಲ್ಲ ಅವರು. ಸೊ 2 ಕಾಮನ್ ತೊಗೊಂಡ್ರೆ ನಮಗೆ 1 0 0 1 ಬರುತ್ತೆ. ದಟ್ ಮೀನ್ಸ್ 2 ಇಂಟು ಐ. 2 ಟೈಮ್ಸ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇದಿಷ್ಟು ಕೂಡ 16th ಒನ್ಗೆ. ಓಕೆನಾ? ಸೊ ನೆಕ್ಸ್ಟ್ 17th ಒನ್ ನೋಡಿ. ಇಫ್ ಎ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸಚ್ ದಟ್ a² = a. ಅವರೇ ಕೊಟ್ಟಿದ್ದಾರೆ a². ರಿಸಲ್ಟ್ ಯೂಸ್ ಮಾಡ್ಕೊಬೇಕು. ನಾವೇನು ಫೌಂಡ್ ಔಟ್ ಮಾಡಬೇಕು? i + a ಹೋಲ್ ಕ್ಯೂಬ್ನ ಫೌಂಡ್ ಔಟ್ ಮಾಡಬೇಕು. ಫಸ್ಟ್ ನಮಗೆ ಇದಕ್ಕೆ a + b ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿರಬೇಕು. ಸೊ ಅಷ್ಟು ವಾಟ್ ಈಸ್ a + b ಹೋಲ್ ಕ್ಯೂಬ್? a³ + b³ + 3ab ಇಂಟು a + b ಅಂತ ಇರುತ್ತೆ. ಸೊ ಫಸ್ಟ್ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರಿ. ಇದನ್ನ a³ + b³ ಇದನ್ನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 3a² b ಬರುತ್ತೆ, ಈ ಕಡೆ 3ab² ಬರುತ್ತೆ. ಸೊ ಡೈರೆಕ್ಟಾಗಿ ಈ ಫಾರ್ಮುಲಾನ ನಾವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ಬೇಕು. ಓಕೆನಾ? ಸೊ ಇದನ್ನು ಈ ಪ್ಲೇಸ್ಗೆ ರಿಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಇದು ಕ್ವಶನ್ ನಂಬರ್ 17. ಸೊ ಇಲ್ಲೇನಿದೆ? i + a ಹೋಲ್ ಕ್ಯೂಬ್ ಇದೆ. ಸೊ ಫಸ್ಟ್ ಫಾರ್ಮುಲಾ ಎಕ್ಸ್ಪಾನ್ಷನ್ ಮಾಡಿ. a³ ಅಂದರೆ ಇಲ್ಲಿ ನಮ್ಗೆ ಏನು ಬರುತ್ತೆ? i³. b³ ಅಂದರೆ ಏನು ಬರುತ್ತೆ? a³ ಪ್ಲಸ್ 3a² b. 3a ಪ್ಲಸ್ ಅಲ್ಲಿ i ಇದೆ. 3 ಇಂಟು i² ಇಂಟು a ಪ್ಲಸ್ 3 ಇಂಟು i ಇಂಟು a². ಇದರದ್ದು ಎಕ್ಸ್ಪಾನ್ಷನ್ನು. ಫಾರ್ಮುಲಾಸ್ ಗೊತ್ತಿರಬೇಕು ನಮಗೆ ಎಕ್ಸ್ಪಾನ್ಷನಲ್ಲಿ. ಈಗ ಕ್ಲಿಯರ್ ಮಾಡ್ತಾ ಬರೋದ ನೋಡಿ ಸಿಂಪಲಾಗಿ. ಮೊದಲೇ ಹೇಳಿದ್ದೀನಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಏನೇ ಪವರ್ ರೈಸ್ ಮಾಡ್ತಾ ಇದ್ರು ಕೂಡ ನಮಗೆ ಬರೋಂಥದ್ದು ವಾಪಸ್ ಐನೇ. ಸೊ ಈ ಪ್ಲೇಸ್ಗೆ ಏನು ಬರುತ್ತೆ? ಐ. ಇದು ಯೂಸ್ ಮಾಡಿರೋ ಫಾರ್ಮುಲಾಸ್ ಏನು ಅಂತ ಬರೀತಾರದಷ್ಟೇ. ಇದನ್ನು ಯೂಸ್ ಮಾಡಿದ್ದೀವಿ. ನೆಕ್ಸ್ಟು i⁴n ಇಸ್ ಐ ಅಂತ ಯೂಸ್ ಮಾಡ್ತೀವಿ.
ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಯಾವ್ದು ಜೊತೆ ಮಲ್ಟಿಪ್ಲೈ ಮಾಡಿದ್ರು ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಇದೆಲ್ಲ ಪ್ರಾಪರ್ಟೀಸ್ ಬರ್ಸಿದ್ದೀವಿ, ಈ ಮೂರು ಗೊತ್ತಿರಬೇಕು. ಓಕೆನಾ? ವಾಟ್ ಈಸ್ ಐ ಕ್ಯೂಬ್? ಎ ಕ್ಯೂಬ್ನ ನಾವು ಡೈರೆಕ್ಟಾಗಿ ಎ ಅಂತ ಬರೆಯೋಕ್ಕಾಗಲ್ಲ, ಬಟ್ ಆದರೆ ಎ ಕ್ಯೂಬ್ನ ನಾವು ಎ ಸ್ಕ್ವೇರ್ ಇಂಟು ಎ ಅಂತ ಬರೀಬೋದಾ? ಇದೇ ಪ್ರಾಬ್ಲಮ್ಸ್, ಇದೇ ಮೆಥಡು ಮತ್ತೆ ಕೊನೆ ಎಲ್ಲೊಂದು ಕಡೆ ಯಾವುದೊಂದು ಮೆಥಡಲ್ಲಿ ರಿಪೀಟ್ ಆಗುತ್ತೆ. ನಾವು ಡೈರೆಕ್ಟಾಗಿ ಬರೆಯೋಕ್ಕೆ ಬರಬೇಕಾಗ. ಓಕೆ, 3 ಇಂಟು ವಾಟ್ ಈಸ್ ಐ ಸ್ಕ್ವೇರ್? ಐ ಎ ಪ್ಲಸ್ 3 ಇಂಟು ಐ ಇಂಟು ನೋಡಿ ಎ ಸ್ಕ್ವೇರ್ ಅಂದರೆ ಅವ್ರು ಎ ಅಂತ ಕೊಟ್ಟಿದ್ದಾರೆ, ಎ ಈ ರಿಸಲ್ಟ್ನ ಯೂಸ್ ಮಾಡ್ಕೊಬೇಕು. ವಾಟ್ ಈಸ್ ಎ ಸ್ಕ್ವೇರ್? ಎ. ಇಲ್ಲೂ ಕೂಡ ಎ ಸ್ಕ್ವೇರ್ ಪ್ಲಸ್ಸಲ್ಲಿ ಏನು ಬರೀಬೋದು? ಮಾರ್ಕ್ ಮಾಡಿರ್ತೀನಿ. ಐ ಪ್ಲಸ್ ಎ ಸ್ಕ್ವೇರ್ ಅಂದರೆ ಏನೇ, ಎ ಇಂಟು ಎ ಬರುತ್ತೆ. ಐ ಜೊತೆಗೆ ಏನೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಸೈ ಮಾಡಿದ್ರು ಕೂಡ ನಮಗೆ ವಾಪಸ್ಸು ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಇಲ್ಲೂ ಕೂಡ ಮ್ಯಾಟ್ರಿಕ್ಸ್ ಜೊತೆ ಏನೇ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮ್ಗೆ ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ವಾಟ್ ಈಸ್ ಎ ಇಂಟು ಎ? ಎ ಇಂಟು ಎ ಇಸ್ ಎ ಸ್ಕ್ವೇರ್. ಬಟ್ ಅವ್ರು ಕೊಟ್ಟಿರೋ ಪ್ರಕಾರ ಡೇಟಾದಲ್ಲಿ ಎ ಸ್ಕ್ವೇರ್ ಅಂದರೆ ಎ ಅಂತ ಕೊಟ್ಟಿದ್ದಾರೆ. ಎ 3a ಪ್ಲಸ್ 3a, ಈ ಮೂರು ಲೈಕ್ ಟರ್ಮ್. 3a ಪ್ಲಸ್ ಎ ಅಂದರೆ ಎಷ್ಟು ಹೇಳಿ? 7a. ಸೊ ಐ ಪ್ಲಸ್ 7a ಇಸ್ ದ ಆನ್ಸರ್. ಐ ಪ್ಲಸ್ 7a ಅಥವಾ 7a ಪ್ಲಸ್ ಐ ಅಂತ ಕೊಟ್ಟಿದ್ದಾರೆ. ದಿಸ್ ಒನ್ ಇಸ್ ದ ಆನ್ಸರ್. ನೀಟಾಗಿ ನೋಡ್ಕೋಬೇಕೆಲ್ಲ. ಇಲ್ಲಿ ಎಕ್ಸ್ಪೆಂಡೆಡ್ ನೋಡಿ, ಕೆಲವು ಪ್ರಾಬ್ಲಮ್ಸು ಡೈರೆಕ್ಟಾಗಿ ಬರುತ್ತೆ, ಕೆಲವು ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ನೋಡಿ, ಇಫ್ ಎ ಈಕ್ವಸ್ ಟು 1 1 1 ಅಂತ ಇದೆ, ಎಲ್ಲ ಎಲಿಮೆಂಟ್ಸು 1 ಇದೆ, ಎ ಪವರ್ 10 ಆಫ್ ನೋಟ್ ಮಾಡಬೇಕು ಅಂದ್ರೆ ನಾವು 10 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 10 ಟೈಮ್ಸ್ನ ಎಲ್ಲರೂ ಮಲ್ಟಿಪ್ಲೈ ಮಾಡ್ತಾ ಕೂರೋಕ್ಕೆ ನಮ್ಗೆ ಟೈಮ್ ಆಗಲ್ಲ. ಸೊ ಅದನ್ನ ಜನರಲಾಗಿ ಅನಲೈಸ್ ಮಾಡಬೇಕು. ಫಸ್ಟು ಎ ಅಂದರೆ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ದಿ ಗಿವನ್ ಎ ಈಕ್ವಲ್ಸ್ ಟು ಎ ಈಕ್ವಲ್ಸ್ ಟು 1 1 1 1. ಫಸ್ಟು ಎ ಸ್ಕ್ವೇರ್ ಫಾರ್ಮ್ ನೋಟ್ ಮಾಡಿ. 1 1 1 1. ಎ ಸ್ಕ್ವೇರ್ ಅಂದರೆ ಎ ಇಂಟು ಎ ತಾನೆ. ಸೊ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 1 1 1 1 ಈಕ್ವಲ್ಸ್ ಟು ಓಕೆ, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್. 1 1 ಝಾ 1 1 1 ಝಾ 1 1 ಪ್ಲಸ್ 1. ಅದೇ ಥರ ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್. 1 1 ಝಾ 1 1 1 ಝಾ 1. ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಅದೇ ಥರ ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, ಸೆಕೆಂಡ್ ರೋ ಇಂಟು ಸೆಕೆಂಡ್ ಕಾಲಮ್. ಸೊ ಇದು ಕೂಡ ನಮಗೆ 1 ಪ್ಲಸ್ 1 1 ಪ್ಲಸ್ 1 ಬರುತ್ತೆ. ಸೊ ಎಲ್ಲ ಸಿಂಪಲ್ ಆ್ಯಡ್ ಮಾಡ್ಕೊಂಡ್ರೆ ಏನು ಬರುತ್ತೆ ನಮಗೆ? 2 2 2 2. ಸೊ ಇಲ್ಲಿ ಎಲ್ಲಾದರೂ 2 ಕಾಮನ್ ತೆಗಿಬೋದಲ್ವಾ? ಸೊ 2 ಕಾಮನ್ ತೊಗೊಂಡ್ರೆ ಏನು ಉಳ್ಕೊಳ್ಳುತ್ತೆ ನಮಗೆ? 1 1 1 1. ವಾಪಸ್ ಅದೇ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ ಸೊ ಎ ಸ್ಕ್ವೇರ್ಗೆ ನಿಮ್ಗೆ ಆನ್ಸರ್ ಏನು ಬರ್ತಾ ಇದೆ ನೋಡಿ, 2 ಕಾಮನ್ ತಗೊಂಡು 2 ಟೈಮ್ಸ್ ಆಫ್ ಎ ಬರ್ತಾ ಇದೆ. ಅದು ವಾಪಸ್ ಎ ತಾನೇ ಇದು ಮ್ಯಾಟ್ರಿಕ್ಸು. ಸೊ ಜನರಲಾಗಿ ಇದೇ ಥರ ಬರೆದ್ರೆ ಏನು ಬರುತ್ತೆ ನಿಮಗೆ? ಎ ಕ್ಯೂಬ್ ಮಾಡಿದ್ರೆ ನಿಮಗೆ 3 ಟೈಮ್ಸ್ ಆಫ್ ಎ ಮಾಡುತ್ತೆ. ಅಂದರೆ ಇಲ್ಲಿ ಏನಿದೆ ಪವರ್ ಪಕ್ಕಕ್ಕೆ ಬರ್ತಾ ಇದೆ ಅಂತ. ಇಲ್ಲಿ ನೋಡಿ, ಓಕೆ, ಎ ಸ್ಕ್ವೇರ್ ಈಕ್ವಲ್ಸ್ ಟು 2a. ಸೊ ಬರ್ತದೆ, ಅದನ್ನು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಬಿಡಿ ನಾವು ಮಾಡಿದ ಪ್ರಾಡಕ್ಟ್ ಕರೆಕ್ಟ್ ಆಗಿದೆಯಾ ಅಂತ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ 1 1 ಝಾ 1 1 1 ಝಾ 1 2 ಬಂದಿದೆ. ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ 1 1 ಝಾ 1 1 1 ಝಾ 1. ಸೊ ಎಲ್ಲ ಎಲಿಮೆಂಟ್ಸ್ ನಮಗೆ 2 2ನೇ ಬರ್ತಾ ಇದೆ. ಸೊ 2 ಕಾಮ್ ಅಂದರೆ 2 ಟೈಮ್ಸ್ ಆಫ್ ಎ ಬರ್ತಾ ಇದೆ. ಓಕೆ, ಸೊ ಈ ಥರ ಡೈರೆಕ್ಟಾಗಿ 2 ಪವರ್ 2 ಇದ್ರೆ ನಮ್ಗೆ ಏನು ಬರುತ್ತೆ? 2 ಟೈಮ್ಸ್ ಆಫ್ ಎ. ಪವರ್ 3 ಒಂದು ಕ್ರಾಸ್ ಚೆಕ್ ಮಾಡ್ಕೊಂಡ್ಬಿಡೋದು. ಪವರ್ 3 ಅಂದ್ರೇನು? ಎ ಸ್ಕ್ವೇರ್ ಇಂಟು ಎ. ಇಲ್ಲೇ ಅನಲೈಸ್ ಮಾಡ್ಬೋದು, ಬಟ್ ಒಂದು ಸ್ಟೆಪ್ ಕಲಿಬೇಕಾದ್ರೆ ನೀಟಾಗಿ ಕಲ್ತ್ಕೊಂಡ್ಬಿಡೋದು. ವಾಟ್ ಈಸ್ ಎ ಸ್ಕ್ವೇರ್? ನಮ್ಗೇನು ಬಂದಿತ್ತು ರೀ? 2 2 2 2 ಎ ಸ್ಕ್ವೇರ್. ಇದೆಷ್ಟು ಬರುತ್ತಪ್ಪ? ಓಕೆ, ಸೊ ಜಸ್ಟ್ ನಾವು ಅದನ್ನು ಕ್ರಾಸ್ ಚೆಕ್ ಮಾಡ್ತಾ ಬರಬೇಕು. ಸಿಂಪಲ್ ಆಗಿ ನಮಗೆ ಪವರ್ ಈವನ್ ನಂಬರ್ ಇರೋದ್ರಿಂದ ನಿಮಿಷ, ಎಕ್ಸ್ಕ್ಯೂಸ್ ಮೀ. ಓಕೆ, ಸೊ ಓಕೆ, 2 1 ಝಾ 2 ಪ್ಲಸ್ 2 1 ಝಾ 2. ಓಕೆ, ನೀವು 2 ಕಾಮನ್ ತೊಗೊಂಡ್ರೆ ಮಾಡ್ಕೊಬೋದು. ಇಲ್ಲ ಅಂದರೆ ನೆಕ್ಸ್ಟು ಮಲ್ಟಿಪ್ಲೈ ಮಾಡ್ಕೊಬೇಕು. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಆಗಿದೆ, ಫಸ್ಟ್ ರೋ ಇಂಟು ಸೆಕೆಂಡ್ ಕಾಲಮ್ ಮಾಡಿ. 2 1 ಝಾ 2 2 1 ಝಾ 2. ನೆಕ್ಸ್ಟು
ಟು ಒನ್ಸ್ ಆರ್ ಟು ಟು ಒನ್ಸ್ ಆರ್ ಟು ಟು ಒನ್ಸ್ ಆರ್ ಟು ಟು ಒನ್ಸ್ ಆರ್ ಟು. ಸೊ ಎಲ್ಲ ಆ್ಯಡ್ ಮಾಡೋದು ನಮ್ಗೆ ಏನು ಬರ್ತಾ ಇದೆ, 4 4 4 4 ಬರುತ್ತೆ. 4 ಕಾಮನ್ ತಗೋದ್ರೆ 1 1 ಬರುತ್ತೆ. ದಟ್ ಮೀನ್ಸ್ 4 ಟೈಮ್ಸ್ ಆಫ್ ಎ ಬರ್ತಾ ಇದೆ. ಎ ಸ್ಕ್ವೇರ್ಗೆ 2 ಟೈಮ್ಸ್ ಇದೆ, ಬಟ್ ಎ ಕ್ಯೂಬ್ಗೆ 4 ಟೈಮ್ಸ್ ಇದೆ. ಓಕೆ, ಸೊ ಜನರಲ್ ಆಗಿ ಇಲ್ಲಿ ನೋಡ್ಕೊಳ್ಳಿ, ಒಂದು ನಿಮಿಷ, ಇಲ್ಲಿ ಸ್ವಲ್ಪ ಇಲ್ಲಿ ಕ್ವಶನ್ ಮಿಸ್ ಆಗಿದೆ ಅನ್ನಿಸ್ತಾ ಇದೆ. 4 ಟೈಮ್ಸ್ ಆಫ್ 1 1 1 1 ಬರ್ತಾ ಇದೆ, 4 ಟೈಮ್ಸ್ ಆಫ್ ಎ. ಓಕೆ, ಎ ಸ್ಕ್ವೇರ್ಗೆ 2 ಪವರ್ 1 ಇಂಟು ಎ ಇದೆ, 2 ಪವರ್ 1 ಇಂಟು ಎ ಕ್ಯೂಬ್ಗೆ 4 ಅಂದರೆ 2 ಸ್ಕ್ವೇರ್ ಪವರ್ ಎ. ಇದಕ್ಕಿಂತ 1 ನಂಬರ್ ಪವರ್ ಕಡಿಮೆ ಆಗುತ್ತೆ. ಎ ಪವರ್ 10 ಅಂದರೆ 1 ನಂಬರ್ ಕಡಿಮೆ ಮಾಡ್ಕೊಬೇಕು, 2 ಪವರ್ 9 ಇಂಟು ಎ. ಸಾರಿ, ಸರಿಯಾಗಿರೋ ಕ್ವಶನ್ಸು, ನಾವು ಅನಲೈಸ್ ಮಾಡಬೇಕಷ್ಟೆ. ಸೊ ಇಲ್ಲಿ ನೋಡಿ, ಎ ಸ್ಕ್ವೇರ್ಗೆ 2 ಟೈಮ್ಸ್ ಆಫ್ ಎ ಅಂದರೆ 2 ಪವರ್ 1. ಅವ್ರು ಎ ಪವರ್ ಎ ಅಂತ ಕೊಟ್ಟಿದ್ರಲ್ಲ, ಅದನ್ನು ನಾವು 2 ಪವರ್ 0 ಇಂಟು ಎ ಅಂತಲೇ ಬರೀಬೋದು. ಸೊ ಜನರಲ್ ಆಗಿ ನೋಡಿ, ಎ ಸ್ಕ್ವೇರ್ಗೆ 2 ಟೈಮ್ಸ್ ಆಫ್ ಎ ಕ್ಯೂಬ್ಗೆ 4 ಟೈಮ್ಸ್ ಆಫ್ ಎ. ನೋಡಿ, ಎ ಸ್ಕ್ವೇರ್ ಎ ಕ್ಯೂಬ್ ಎರಡು ಮಾತ್ರ ಮಾಡಬೇಕು ನಾವು ಡೈರೆಕ್ಟಾಗಿ. ಅವಾಗ ಎ ಪವರ್ 10ಗೆ ಒಂದೊಂದು ನಂಬರ್ನ ಕಡಿಮೆ ಮಾಡ್ಕೊಬಂದರೆ ಎ ಪವರ್ 10ಗೆ 2 ಪವರ್ 9 ಇಂಟು ಎ ಅಂತ ಬರುತ್ತೆ. ದೇರ್ಫೋರ್ 2 ಪವರ್ 9 ಇಂಟು ಎ ಇಸ್ ದ ಆನ್ಸರ್. ಓಕೆ, ಎಲ್ಲ ಪ್ರಾಬ್ಲಮ್ಸು ಲೆಂತಿಯಾಗಿ ಇರಲ್ಲ, ಬಟ್ ಇದು ಅನಲೈಸ್ ಮಾಡೋಕ್ಕೆ ಬರಬೇಕು. ಸ್ವಲ್ಪ ನೀಟಾಗಿ ನೆನ್ಪಿಟ್ಕೊಳ್ಳಿ, ಇದು ಮತ್ತೆ ರಿಪೀಟ್ ಆಗುತ್ತೆ. 1 1 1 1 ಬಂದರೆ ನಮ್ಗೆ ಏನು ಬರ್ತಾ ಇದೆ ನೋಡ್ಕೊಳ್ಳಿ. ಕ್ವಶನ್ ನಂಬರ್ ಎಷ್ಟಿದು, 18. ಓಕೆ, ಕ್ವಶನ್ ನಂಬರ್ 18 ಮತ್ತೆಲ್ಲ ಒಂದು ಕಡೆ ರಿಪೀಟ್ ಆಗುತ್ತೆ ಅನಿಸುತ್ತೆ. ಅಂದರೆ ಮೆಥಡ್ ಎ ಸ್ಕ್ವೇರ್ ಈಕ್ವಲ್ಸ್ ಟು 2 ಟೈಮ್ಸ್ ಪವರ್ ಇದೆಯಲ್ಲ ಅದಕ್ಕಿಂತ ಬರ್ಕೋತೀವಿ. ಎ ಕ್ಯೂಬ್ ಬಂದರೆ ಒಂದು ಪವರ್ ಕಡಿಮೆ ಆಗಿ ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಓಕೆ, ಸೊ ಅಂದರೆ ಪವರ್ ಅಷ್ಟೇ, 3 ಇದ್ದರೆ 2, 10 ಇದ್ದರೆ 9. ನೆನ್ಪಿಟ್ಕೊಳ್ಳಿ ಇದನ್ನು. ನೆಕ್ಸ್ಟ್ ನೋಡಿ, ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಮಗೆ ಡೆಫಿನೇಷನ್ ದ ಡಯಾಗನಲ್ ಎಲಿಮೆಂಟ್ಸ್ ಆರ್ ಅಂತ ಕೇಳ್ತಾರೆ. ನಾವು 100% ಮಾಡಿದ್ದೀವಿ. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ನಮಗೆ ಎಲ್ಲ ಡಯಾಗನಲ್ ಎಲಿಮೆಂಟ್ಸ್ ನಮ್ಗೆ ಏನಾಗಬೇಕು, 0 ಆಗಿರಬೇಕು. ಸೊ ನೋಡಿ, ಡೈರೆಕ್ಟಾಗಿ ಇದು ಡೆಫಿನೇಷನ್ ಬೇಸ್ಡ್ ಕ್ವಶನ್ಸು. ಓಕೆನಾ. ಸೊ ನೆಕ್ಸ್ಟ್ ನೋಡಿ 20th ಒನ್, ಇದು ಕೂಡ ಪ್ರಾಬ್ಲಮ್ ಮಾಡಬೇಕು. ಇಫ್ ಎ ಈಕ್ವಲ್ಸ್ ಟು x1 1 0 ದೆನ್ ಎ ಸ್ಕ್ವೇರ್ ಅಂತ ಕೇಳ್ತಾ ಇದ್ದಾರೆ. ಎ ಸ್ಕ್ವೇರ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಡೇಟಾ ಏನು ಅಂದರೆ, ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಐ ಅಂತ ಹೇಳಿದ್ದಾರೆ. ಬಟ್ ನಾವು ಫಸ್ಟ್ ಎ ಸ್ಕ್ವೇರ್ನ ಫೋನ್ ಔಟ್ ಮಾಡಬೇಕು. ಎ ಸ್ಕ್ವೇರ್ಗೆ ಏನು, x1 1 0 ಕೊಟ್ಟಿದ್ದಾರೆ. ಎ ಇಂಟು ಎ ಸ್ಕ್ವೇರ್ ಅಂದರೆ, ಸೊ ಇಲ್ಲೂ ಕೂಡ ಏನು ಬರುತ್ತೆ ನಮಗೆ, x1 1 0 ಬರುತ್ತೆ. ವಾಟ್ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, 1 0 0 1. ಇದು ನಾವು ಪ್ರಾಡಕ್ಟ್ ಮಾಡಬೇಕು. ಹೌದಾ, ನೋಡಿ ಕ್ವಶನಲ್ಲಿ ಪ್ರಾಡಕ್ಟ್ ಇದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಡೆಫಿನೇಷನ್ ಇದೆ, ಮಿಡಲಲ್ಲಿ ಈಕ್ವಲ್ಸ್ ಇದೆ, ಅಂದರೆ ಈಕ್ವಾಲಿಟಿ ಆಫ್ ಮ್ಯಾಟ್ರಿಸಸ್ ಎಲ್ಲ ಕೂಡ ಬರುತ್ತೆ ನಮಗೆ. ಸೊ ಫಸ್ಟು ಪ್ರಾಡಕ್ಟ್ ಮಾಡಿ, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್, 1 ಇಂಟು 1 1 ಎಕ್ಸ್ ಸ್ಕ್ವೇರ್ ಪ್ಲಸ್ 1. ನೆಕ್ಸ್ಟು ಎಕ್ಸ್ ಇಂಟು 1 ಎಕ್ಸ್, 1 ಇಂಟು 0 0. ನೆಕ್ಸ್ಟು ಸೆಕೆಂಡ್ ರೋ ಇಂಟು ಫಸ್ಟ್ ಕಾಲಮ್, 1 ಇಂಟು ಎಕ್ಸ್ ಪ್ಲಸ್ 0 ಇಂಟು 1 0. ನೆಕ್ಸ್ಟು 1 1 1 0 ಇಂಟು 0 0. ಸಿಂಪ್ಲಿಫೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ನಮ್ಗೆ ಇಲ್ಲಿ ಪೂರ್ತಿ ಲೆಕ್ಕ ಮಾಡೋಕ್ಕೆ ನಂಬರ್ ಆಫ್ ಮಾರ್ಕ್ಸ್ ಜಾಸ್ತಿ ಇರಲ್ಲ, ನಮ್ಗೆ ಇದು MCQs ಅಷ್ಟೇ. ಸೊ ಡೈರೆಕ್ಟಾಗಿ ಕಂಪೇರ್ ಮಾಡಬೇಕು. ಫಸ್ಟ್ ಒನ್ ಈಕ್ವಲ್ ಇರುತ್ತೆ, ನಾವು ಇಲ್ಲಿ ಎಕ್ಸ್ ವ್ಯಾಲ್ಯೂ ಫೋನ್ ಔಟ್ ಮಾಡಬೇಕು. ಸೆಕೆಂಡ್ ಒನ್ ಈಕ್ವಲ್ ಇರುತ್ತೆ. ಇಲ್ಲಿ ಪವರ್ 2 ಇದೆ, ಸ್ವಲ್ಪ ಡಿಫಿಕಲ್ಟಿ. ಪವರ್ 1 ಇದೆ, ಇದೇ ಈಸಿ. ಎಕ್ಸ್ ಪ್ಲಸ್ 0 ಅಂದ್ರೇನು, ಎಕ್ಸ್ ಈಕ್ವಲ್ಸ್ ಟು ಇದೇ ಪ್ಲಸ್ಸಲ್ಲಿ ಏನಿದೆ 0. ದೇರ್ಫೋರ್ 0 ಇಸ್ ದ ಆನ್ಸರ್. ಸರ್ ಇದನ್ನು ಚೆಕ್ ಮಾಡಬಾರ್ದಾ, ಇದನ್ನು ಚೆಕ್ ಮಾಡ್ಬೋದು, ಬಟ್ ನಮ್ಗೆ ಆನ್ಸರ್ ಸಿಕ್ಕಿದೆ ಅಲ್ವಾ. ಬಟ್ ಇದು ಕ್ರಾಸ್ ಚೆಕ್ಗೆ ಇಲ್ಲೇನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ, ಈ ಕಡೆ ಏನಿದೆ 1 ಪ್ಲಸ್ 1, ಈ ಕಡೆ ಬಂದರೆ ಏನಾಗುತ್ತೆ -1 ಆಗುತ್ತೆ. ಆಗಲೂ ಕೂಡ 1 - 1 ಅಂದರೆ 0 ಬರುತ್ತೆ. ಎಕ್ಸ್ ಈಕ್ವಲ್ಸ್ ಟು 0, ಅದು ಕೂಡ ಸೇಮ್. ಬಟ್ ನಮಗಲ್ಲಿ ಯಾವುದು ಪವರ್ ಕಡಿಮೆ ಇದೆಯೋ, ಅಂದರೆ ಡಿಗ್ರಿ ಏನು ಕಡಿಮೆ ಇದೆಯೋ ಅದನ್ನು ಜಸ್ಟ್ ಕಂಪೇರ್ ಮಾಡ್ತಾ ಬರಬೇಕು. ಓಕೆನಾ. ನೋಡ್ಕೊಳ್ಳಿ, ಓಕೆ. ನೆಕ್ಸ್ಟ್ ಒನ್ ನೋಡಿ, ದ ಆರ್ಡರ್ ಆಫ್ ಎ ಸಿಂಗಲ್ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ಎ ಸಿಂಗಲ್ ಮ್ಯಾಟ್ರಿಕ್ಸ್ ನಮಗೆ 3 ಮ್ಯಾಟ್ರಿಕ್ಸ್ ಇದೆ. ಬಟ್ ಅದು ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ಫೈನಲ್ ಆಗಿ ಆರ್ಡರ್ ಏನು ಬರುತ್ತೆ ಅಂತ ಸಿಂಪಲ್ ಆಗಿ ನೋಡಿ. ಇದು ಫಸ್ಟ್ ಮ್ಯಾಟ್ರಿಕ್ಸು,
ಇಲ್ಲಿ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಿದ್ದಾರೆ, ಮಧ್ಯ ಡಿಫ್ರೆನ್ಸ್ ಇದೆ. ಫಸ್ಟ್ ಯಾವಾಗ ನಾವು ಬ್ರಾಕೆಟ್ ಒಳಗಿದೆಯಲ್ಲ ಬೋಡಾಮಸ್ ರಿಲೇಷನ್ ಪ್ರಕಾರ ಏನು ಬ್ರಾಕೆಟ್ ಒಳಗಿರುತ್ತೋ ಅದನ್ನು ಸಿಂಪ್ಲಿಫೈ ಮಾಡ್ಕೊಬೇಕು. ಫಸ್ಟ್ ಸಬ್ಟ್ರಾಕ್ಷನ್ ಇದೆ ಅಂದರೆ ಅಡಿಷನ್ನು ಸಬ್ಟ್ರಾಕ್ಷನ್ ಮತ್ತು ಈಕ್ವಾಲಿಟಿ ಬಂದಾಗ ನಮಗೆ ಎರಡೂ ಮ್ಯಾಟ್ರಿಕ್ಸ್ದು ಆರ್ಡರು ಸೇಮ್ ಇರಬೇಕು. ಫಸ್ಟ್ ಬ್ರಾಕೆಟ್ ಒಳಗಿದ್ರೆ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನಿದೆ, 2 rows ಇದೆ, 3 columns ಇದೆ, 2 x 3. ಇಲ್ಲೂ ಅಷ್ಟೇ 2 rows ಇದೆ, 3 columns ಇದೆ, 2 x 3. ಎರಡೂ ಈಕ್ವಲ್ ಇದೆ ಅಂದಮೇಲೆ ಇದು ಡಿಫೈನ್ ಆಗುತ್ತೆ ಅಂತ ಮುಗೀತಾ. ಸೊ ಅಂದರೆ ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ ಮ್ಯಾಟ್ರಿಕ್ಸ್ದು ಆರ್ಡರ್ ಏನು ಬರುತ್ತೆ, 2 x 3. ನಾವು ಫ್ಲವರ್ ಬ್ರಾಕೆಟ್ ಹಾಕಿದ್ದೀವಲ್ಲ ಅದು. ಔಟ್ಸೈಡ್ ಏನಿದೆ, 1 2 3 1 2 3 x 2 ಇದೆ, ಮಿಡಲ್ಲಿ ಪ್ರಾಡಕ್ಟ್ ಇದೆ. ಸೊ ಪ್ರಾಡಕ್ಟ್ ಡಿಫೈನ್ ಆಗಬೇಕು ಅಂದರೆ ಏನಾಗಬೇಕು, ಈ ಎರಡು ಈಕ್ವಲ್ ಇರಬೇಕು. ಸೊ ಈಕ್ವಲ್ ಇದೆ. ಸೊ ಬರೋಂಥ ಫೈನಲ್ ಆನ್ಸರ್ ಏನಾಗುತ್ತೆ ನಮಗೆ, 3 x 3. 3 x 3 ಇದೆಯಾ? ಸೊ 3 x 3 ಇಸ್ ದ ಆನ್ಸರ್. ಓಕೆನಾ? ನೋಡಿ ಜಸ್ಟ್ ಆರ್ಡರ್ ಮೇಲೆ ಇದೆ ಅಷ್ಟೇ. ಓಕೆ. ಸೊ ನೆಕ್ಸ್ಟ್ ನೋಡಿ, ಇಫ್ ಎ ಈಕ್ವಲ್ಸ್ ಟು -1 2 -2 1 ಇದೆ, ಬಿ ಈಕ್ವಲ್ಸ್ ಟು 3 4 2 -1 ಕೊಟ್ಟಿದ್ದಾರೆ. ಇದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಫೈಂಡ್ ಔಟ್ ಮಾಡೋದಾಗೆ ಎಲ್ಲನೂ ಕೂಡ ಫಸ್ಟ್ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ. ವಾಟ್ ಈಸ್ ಎ? ಸೊ ಅವ್ರು ಕೊಟ್ಟಿರೋದು ಎಷ್ಟು, ಕ್ವಶನ್ ನಂಬರ್ ಇದು 21, ದಿಸ್ ಈಸ್ ಫಾರ್ 22. ಸೊ ಏನು ಕೊಟ್ಟಿದ್ದಾರೆ, ಎ ಪ್ಲಸ್ 2x ಈಕ್ವಲ್ಸ್ ಟು ಬಿ. ವಾಟ್ ಈಸ್ ಎ? -1 2 -2 1. ಒಂದು ನಿಮಿಷ, ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ನಮ್ಮ ಮುಂಚೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಬೇಕು. ನಾವು ನಾರ್ಮಲ್ ಆಲ್ಜಿಬ್ರಾಕ್ ಇಕ್ವೇಷನ್ ಸಾಲ್ವ್ ಮಾಡ್ತೀವಲ್ಲ, ನನಗೆ 2x ಹೀಗೆ ಇಟ್ಕೊಳ್ಳಿ, ಬಿ. ಸೊ ಎ ಶಿಫ್ಟರ್ ಏನಾಗುತ್ತೆ ಆ ಕಡೆಗೆ ನಮಗೆ ಇದು -a. ಸೊ ಬರೋಂಥ ಫೈನಲ್ ಆನ್ಸರ್ ನಾವು 2 ಇಂದ ಡಿವೈಡ್ ಮಾಡಿದ್ರೆ ಅಂದರೆ ಮೀನಿಂಗ್ ಇದ್ರದ್ದು. ಸೊ ಇದು ಬರೀ x ಈಕ್ವಲ್ಸ್ ಟು ಅಂತಿದೆ, 2x ಈಕ್ವಲ್ಸ್ ಟು b - a ಡಿವೈಡ್ ಬೈ 2. ಸೊ ಎರಡು ಮ್ಯಾಟ್ರಿಕ್ಸ್ನ ಸಬ್ಟ್ರಾಕ್ಟ್ ಮಾಡಿ 2 ಇಂದ ಡಿವೈಡ್ ಮಾಡಬೇಕು. ಓಕೆ. ಫಸ್ಟ್ b - a ಪ್ರಾಕ್ಟೀಸ್ ಫೈಂಡ್ ಔಟ್ ಮಾಡೋದು. ವಾಟ್ ಈಸ್ b? 3 4 ಇವೆಲ್ಲ ಬರೀಬೇಕು ಅಂತೇನಿಲ್ಲ. b - a ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ನಮ್ಗೆ ಇಲ್ಲೇ ಬರುತ್ತೆ ಸರ್ ಅಂದರೆ. ಇದು ಪ್ರಾಕ್ಟೀಸ್ ಅಲ್ವಾ, ಫಸ್ಟ್ ಚೆಕ್ ಮಾಡ್ಕೊಂಬಿಡಿ. 3 4 2 -1 ಮೈನಸ್ ವಾಟ್ ಈಸ್ ಎ? -1 2 -2 1. ಸೊ ಮೈನಸ್ ಇರೋದ್ರಿಂದ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, 3 -1 3 + 1 4 -2. ಓಕೆ. 2 -2 + 2 -1 -1. ಸೊ ಇದಿಷ್ಟು ಯಾವ್ದು ಮಾಡ್ತಿರೋದು ನಾವಿಲ್ಲಿ 2xಗೆ 4 ಬರುತ್ತೆ, 2 ಬರುತ್ತೆ, 4 ಬರುತ್ತೆ, -2 ಬರುತ್ತೆ. ಇದು ಯಾವ್ದ್ರದ್ದು ವ್ಯಾಲ್ಯೂ? ಎಕ್ಸ್ ಅಲ್ಲ, ಇದು 2xದು ವ್ಯಾಲ್ಯೂ. ಈಗ 2 ಇಂದ ಡಿವೈಡ್ ಮಾಡಿ. 2 ಇಂದ ಪ್ರತಿಯೊಂದು ಡಿವೈಡ್ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಏನು ಬರುತ್ತೆ? 2 2s 4, 2 1s 2 2s 2 -1s. ನೋಡಿ ಯಾವ ಆಪ್ಷನ್ ಇದೆ, ಆಪ್ಷನ್ 2 ಇಸ್ ದ ಆನ್ಸರ್. ಓಕೆನಾ? ಅಡಿಷನ್ ಸಬ್ಟ್ರಾಕ್ಷನ್ ಕೆಲವು ಪ್ರಾಬ್ಲಮ್ಸ್ ನಮಗೆ ಕಂಪ್ಲೀಟ್ ಡೈರೆಕ್ಟ್ ಆಗಿರುತ್ತೆ, ಕೆಲವು ಪ್ರಾಬ್ಲಮ್ಸ್ ನಾವು ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ x, y ಆರ್ಡರ್ಡ್ ಪೇರಲ್ಲಿ ಕೇಳಿದ್ದಾರೆ. ಸೊ ಬಟ್ ಇಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಫಸ್ಟ್ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಬೇಕು. ಸೊ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡೋದು ಹೆಂಗೆ? ಸಿಂಪಲ್ ಆಗಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, x × 1. ಫಸ್ಟ್ ಎಲ್ಲ ಈಕ್ವಲ್ ಇದೆ ನೋಡಿ, 2 × 2 2 × 2 2 × 2 ಮಾಡ್ಬೋದು. x × 1 x, 1 × 2 + 2, x × 4 4x, 1 × 6 6. So 4xl. Okay. Next 1 × 1 1 plus 2 × y 2y, 1 × 4 4, y × 6 6y. ಇದು ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ದು ಪ್ರಾಡಕ್ಟು. ಈಕ್ವಲ್ ಟು 4 14 7 22. ಯಾವುದನ್ನು ಬೇಕಾದ್ರೆ ಕಂಪೇರ್ ಮಾಡಿ, ನಮ್ಗೆ ಯಾವ್ದು ಈಸಿ ಅನಿಸುತ್ತೋ ಫಸ್ಟ್ ಅದನ್ನು ಕಂಪೇರ್ ಮಾಡಿ ಅಷ್ಟೇ. ಇಲ್ಲಿ ನೋಡೋಕ್ಕೆ ನಮಗೆ ಇದು ಈಸಿ ಅನಿಸುತ್ತೆ ಕಂಪೇರ್ ಮಾಡೋಕ್ಕೆ. ಸೊ x + 2 = 4 + 2 ಶಿಫ್ಟ್ ಆದರೆ -2 ಆಗುತ್ತೆ. ಸೊ 4ಅಲ್ಲಿ 2 ಹೋದರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? 2. ಸೊ ಇದು 2 ಇಂದ ಸ್ಟಾರ್ಟ್ ಆಗಿಲ್ಲ, ಫೇಲ್ ಆಯಿತು. ಇದು 2 ಇಂದ ಸ್ಟಾರ್ಟ್ ಆಗಿಲ್ಲ, ಫೇಲ್ ಆಯಿತು. ಬಟ್ ಈ ಎರಡರಲ್ಲಿ ಯಾವುದು ಒಂದು ಎರಡು 2 ಇಂದ ಸ್ಟಾರ್ಟ್ ಆಗಿದೆ. ಸಪೋಸ್ ಅದರ ಒಂದೇ ಒಂದು 2 ಇಂದ ಸ್ಟಾರ್ಟ್ ಆಗಿದ್ರೆ ನಾವು y ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ನೆಸೆಸಿಟಿ ಇರಲ್ಲ, ಅವೆಲ್ಲ ಟಿಕ್ ಮಾಡ್ಬೋದು. ಓಕೆ. ಸೊ ಈಗ y ಬೇಕು, ಯಾವುದನ್ನು ಬೇಕಾದ್ರೆ ಕಂಪೇರ್ ಮಾಡಿ. ಇದು ಸ್ವಲ್ಪ ಈಸಿ ಇದೆ. 1 + 2y = 7. +1 ಶಿಫ್ಟ್ ಆದರೆ ಆ ಕಡೆಗೆ ಏನಾಗುತ್ತೆ? -1. ದೇರ್ಫೋರ್ 2y = 7 ಅಲ್ಲಿ 1 ಹೋದ್ರೇನು 6.
2 1s are 2 3s are y equals to 3. 2, 3. This is the answer. ಓಕೆನಾ? ಈಗ ನೆಕ್ಸ್ಟ್ ಒನ್ ನೋಡಿ, ಇದು ಪ್ರಾಡಕ್ಟು ಇದೆ, ಅಡಿಷನ್ ಇದೆ, ಈಕ್ವಾಲಿಟಿ ಇದೆ. ಇದು ಸ್ಕ್ಯಾಲರ್ ಮಲ್ಟಿಪ್ಲಿಕೇಶನ್ ಥರ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು 3, ಸೊ ಎಕ್ಸ್ ಇಂಟು 3 3x, ಎಕ್ಸ್ ಇಂಟು ವೈ, ಸಾರಿ ಎಕ್ಸ್ ಇಂಟು 2 2x. ಜಸ್ಟ್ ವೈನ ಡೈರೆಕ್ಟಾಗಿ ಒಳಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಏನಾಗುತ್ತೆ, ವೈ ಮೈನಸ್ ವೈ ಈಕ್ವಲ್ಸ್ ಟು 15 5. ಸೊ ಈಗ ನೋಡಿ ಡೈರೆಕ್ಟಾಗಿ ನಮಗೆ ಎಕ್ಸ್ ಮತ್ತು ವೈ ಸಿಗಲ್ಲ. ಸೊ ಎಲ್ಲ ಫಸ್ಟ್ ಎಲಿಮೆಂಟ್ನ ಈಕ್ವೇಟ್ ಮಾಡ್ತಾ ಬರಬೇಕು. ಫಸ್ಟ್ ಎಲಿಮೆಂಟ್ ಏನಿದೆ 3x, ಸೆಕೆಂಡ್ ಎಲಿಮೆಂಟ್ ಇಲ್ಲಿ ವೈ, ಇಲ್ಲೇನಿದೆ 15. ನೆಕ್ಸ್ಟ್ ಇದೇನಿದೆ 2x ಪ್ಲಸ್ ಇಂಟು ವೈ ಮೈನಸ್ ವೈ ಈಕ್ವಲ್ಸ್ ಟು 5. ಎಕ್ಸ್ ಮತ್ತು ವೈ ಪ್ರೀವಿಯಸ್ ಒನ್ ಡೈರೆಕ್ಟ್ ಆಗಿತ್ತು, ಈ ಥರ ಪ್ರಾಬ್ಲಮ್ ಇತ್ತು. ಬಟ್ ಹೇಗೆ ನಮಗೆ ನೆನ್ಪು ಬರಬೇಕು, ಇದು ಎಲಿಮಿನೇಷನ್ ಮೆಥಡು. ಲೀನಿಯರ್ ಈಕ್ವೇಷನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಮಗೆ ಸಬ್ಸ್ಟಿಟ್ಯೂಷನ್ ಮೆಥಡು, ಎಲಿಮಿನೇಷನ್ ಮೆಥಡು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡು, ಒಂದು ಗ್ರಾಫಿಕಲ್ ಮೆಥಡ್ ಇದೆ, ಅದೇ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಫೋನ್ ಔಟ್ ಮಾಡುವಂಥದ್ದು. ಓಕೆ, ಸೊ ಅದರಲ್ಲಿ ನಾವು ಇದರಲ್ಲಿ ಎಲಿಮಿನೇಷನ್ ಯೂಸ್ ಮಾಡ್ತೀವಿ. ನೆನಪಿದೆಯಾ ಇದು? ಸೊ ಎರಡು ಆ್ಯಡ್ ಮಾಡ್ತಾ ಇದ್ದೀನಿ. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ. ವಾಟ್ ಇಸ್ 3x ಪ್ಲಸ್ 2x 5x ಬರುತ್ತೆ. ವಾಟ್ ಇಸ್ 15 ಪ್ಲಸ್ 5 20 ಬರುತ್ತೆ. ದೇರ್ಫೋರ್ x ಈಕ್ವಲ್ಸ್ ಟು 5 1s 5 4s x ಈಕ್ವಲ್ಸ್ ಟು 4. x ಈಕ್ವಲ್ಸ್ ಟು 4 ಅಂತ ಯಾವ ಆಪ್ಷನ್ ಸ್ಟಾರ್ಟ್ ಆಗ್ತಾ ಇದೆ? ಇದು ಸ್ಟಾರ್ಟ್ ಆಗ್ತಿಲ್ಲ, ಇದು ಸ್ಟಾರ್ಟ್ ಆಗ್ತಿಲ್ಲ. ಎರಡು ಆಪ್ಷನ್ ಇದೆ, ಮತ್ತೆ ಕ್ರಾಸ್ ಚೆಕ್ ಮಾಡಬೇಕು. ಎಲಿಮಿನೇಷನ್ ಮೆಥಡಲ್ಲಿ ಸಿಕ್ಕಿರೋಂಥ ಎಕ್ಸ್ ವ್ಯಾಲ್ಯೂನ ಒನ್ ಆಫ್ ದಿ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಓಕೆ, ಸೊ ನಾನು ಇಲ್ಲಿ ಫಸ್ಟ್ ಒನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಈಗ 6 ಮಾರ್ಕ್ ಹಾಕಿದ್ದೀನಿ ನೋಡಿ. ಫಸ್ಟ್ ಒನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಕ್ಸ್ ಪ್ಲಸ್ಗೆ 4 ಕೊಡಬೇಕು. 3 ಇಂಟು 4 ಪ್ಲಸ್ ವೈ ಈಕ್ವಲ್ಸ್ ಟು 15. ಓಕೆನಾ? ಸೊ ನೆಕ್ಸ್ಟು 3 4s 12 ಪ್ಲಸ್ ವೈ ಈಕ್ವಲ್ಸ್ ಟು 15. 12 ಶಿಫ್ಟ್ ಆದರೆ ಏನು ಬರುತ್ತೆ ನಮಗೆ? ಇದು 15 ಟು 12 ಹೋದರೆ 3 ಬರುತ್ತೆ. ದೇರ್ಫೋರ್ ಎಕ್ಸ್ ಈಕ್ವಲ್ಸ್ ಟು 4 ವೈ ಈಕ್ವಲ್ಸ್ ಟು 3 ಇಸ್ ದ ಆನ್ಸರ್. ಓಕೆ, ಇದು ಒಂದು ಮೆಥಡು. ಇದೇ ಆ್ಯಕ್ಚುಲಿ ಇದೇ ಪ್ರಾಪರ್ ಮೆಥಡ್ ಮಾಡಬೇಕು. ಇಲ್ಲ ಆಪ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಟ್ ನಮಗಿಲ್ಲಿ 1 2 3 4th ಆಪ್ಷನ್ ಇರೋದ್ರಿಂದ ಈ ಟೈಮು ಎರಡು ಒಂದೇ ಆಗುತ್ತೆ. ಸಪೋಸ್ ಇದೇ ಆಪ್ಷನ್ ಫಸ್ಟ್ ಇದ್ದಿದ್ದರೆ ಸಬ್ಸ್ಟಿಟ್ಯೂಟ್ ದ ಆಪ್ಷನ್ ಮೆಥಡ್. ಇದೇ ಆಪ್ಷನ್ ಫಸ್ಟ್ ಇದ್ದಿದ್ರೆ ಎಕ್ಸ್ ಪ್ಲಸ್ಗೆ 4 ಕೊಟ್ಟರೆ ನೋಡಿ, 4 3s 12, ವೈಗೆ 3 ಕೊಟ್ಟರೆ 3 1s 3, 12 ಪ್ಲಸ್ 3 ಅಂದರೆ 15. ಈ ಥರ ಕ್ರಾಸ್ ಚೆಕ್ ಮಾಡ್ಬೋದು. ಎಕ್ಸ್ಗೆ 4 ಕೊಟ್ಟರೆ 4 2s 8, ವೈಗೆ 3 ಇದೆ, 4 2s 8, 8ಅಲ್ಲಿ 3 ಹೋದರೆ 5. ಈ ಥರ ಚೆಕ್ ಮಾಡ್ಬೋದು. ಬಟ್ ಆಪ್ಷನ್ ನಮಗೆ 4ಅಲ್ಲಿ ಇರೋದ್ರಿಂದ ಸೊ ಎರಡು ಸೇಮ್ ಟೈಮ್ ಆಗುತ್ತೆ. ಓಕೆ, ಬಟ್ ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಮೆಥಡ್ 1, ದಿಸ್ ಈಸ್ ಮೆಥಡ್ 2. ಇದು ಶಾರ್ಟ್ಕಟ್ಟೆ, ಬಟ್ ಆದರೆ ನೀಟಾಗಿ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರ್ಬೇಕು ನಮಗಷ್ಟೇ. ಓಕೆನಾ? ನೆಕ್ಸ್ಟ್ ನೋಡಿ, ಇದೆಲ್ಲ ಪ್ರಾಪರ್ಟಿ ಬೇಸ್ಡ್. ನಾನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ ನಿಮ್ಗೆ ಆಲ್ರೆಡಿ. ಲೆಟ್ ಎ ಆ್ಯಂಡ್ ಬಿ 2 ಸ್ಕ್ವೇರ್ ಮ್ಯಾಟ್ರಿಸಸ್, ಎ ಬಿ ಈಕ್ವಲ್ಸ್ ಟು ಎ, ಬಿ ಎ ಈಕ್ವಲ್ಸ್ ಟು ಬಿ ಇದ್ದರೆ ಎ ಸ್ಕ್ವೇರ್ ಏನು ಅಂತ ನಾವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ದೀವಿ. ಎ ಸ್ಕ್ವೇರ್ ಅಂದರೆ ಎ, ಬಿ ಸ್ಕ್ವೇರ್ ಅಂದರೆ ಬಿ. ಇದು ಪ್ರಾಡಕ್ಟ್ಸ್ದು ಪ್ರಾಪರ್ಟೀಸು. ಎ ಸ್ಕ್ವೇರ್ ಈಕ್ವಲ್ಸ್ ಟು ಎ, ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಬಿ. ಇದು ಪ್ರಾಡಕ್ಟ್ದು ಪ್ರಾಪರ್ಟೀಸು, ಅಂದರೆ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಪ್ರಾಪರ್ಟೀಸ್. ಸೊ ಡೈರೆಕ್ಟಾಗಿ ಎ ಇಸ್ ದ ಆನ್ಸರ್. ಸೊ ಇದು ನೋಡಿ ಅದ್ರ ಮೇಲೆ ಇದೆ. ಇಫ್ ಎ ಆ್ಯಂಡ್ ಬಿ ಆರ್ 2 ಮ್ಯಾಟ್ರಿಸಸ್ ಸಚ್ ದಟ್ ಎ ಬಿ ಈಕ್ವಲ್ಸ್ ಟು ಎ, ಬಿ ಎ ಈಕ್ವಲ್ಸ್ ಟು ಬಿ, ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅಗೇನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕಿದೆ. ಎ ಸ್ಕ್ವೇರ್ ಅಂದರೆ ಎ ಅಂತ ಗೊತ್ತು, ಬಿ ಸ್ಕ್ವೇರ್ ಅಂದರೆ ಬಿ ಅಂತ ಗೊತ್ತು. ದೇರ್ಫೋರ್ ಎ ಪ್ಲಸ್ ಬಿ ಇಸ್ ದ ಆನ್ಸರ್. ಸೊ ಡೈರೆಕ್ಟಾಗಿ ಟಿಕ್ ಮಾಡ್ತಾ ಬರ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಇಫ್ ಎನ್ ಇಸ್ ಎ ನಾನ್ ನೆಗೆಟಿವ್ ಇಂಟೀಜರ್ ಅಂದರೆ ನಿಮಗೆ 1 2 3 4 5 6 5 ಆ ಥರ ನಂಬರ್ಸ್ ಬರುತ್ತೆ. ಸೊ ಎ ಈಕ್ವಲ್ಸ್ ಟು 1 0 1 1 ಕೊಟ್ಟಿದ್ರೆ ಎ ಪವರ್ ಎನ್ ಅಂದರೆ ಫೈನೈಟ್ ನಂಬರ್, ಬಟ್ ಹ್ಯೂಜ್ ವ್ಯಾಲ್ಯೂ ಹೋಗ್ತಾ ಇರುತ್ತೆ. ಎನ್ಗೆ 10 100 ಏನು ಬೇಕಾದ್ರೆ ತೊಗೊಬೋದು. ಜನರಲ್ ಫಾರ್ಮನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
ಒಂದು ಸಿಂಪಲ್ ಆಗಿ ನೋಡಿ. ಓಕೆ, ಎರಡು ಮೆಥಡ್ ಹೇಳ್ತೀನಿ. ಫಸ್ಟ್ ನೋಡಿ, ಎ ಪವರ್ ಎನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಎ ಸ್ಕ್ವೇರ್ ಎ ಕ್ಯೂಬ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಫಸ್ಟ್ ಎ ನೋಡ್ಕೊಳ್ಳಿ. ಓಕೆ, ವಾಟ್ ಈಸ್ ಎ? ಯಾವುದಿದು ಕ್ವಶನ್ ನಂಬರ್ 27ಗೆ 1 0 1 1 ಇದೆ. ದಿಸ್ ಇಸ್ ಎ. ಆಮೇಲೆ ಚೆಕ್ ಮಾಡೋದು. ಫಸ್ಟ್ ಈಗ ಎ ಸ್ಕ್ವೇರ್ ಚೆಕ್ ಮಾಡಿ. 1 0 1 1 ಮತ್ತೆ ಇದಕ್ಕೆ 1 0 1 1. ಓಕೆ, ಫಸ್ಟ್ ನೀಟಾಗಿ ಮಲ್ಟಿಪ್ಲೈ ಮಾಡಬೇಕು. ಸೊ ನೀಟಾಗಿ ಮಲ್ಟಿಪ್ಲೈ ಮಾಡಿ. 1 1 1 ಪ್ಲಸ್ 0 ಇಂಟು 1 0, 1 ಇಂಟು 0 0, 0 ಇಂಟು 1 0. ನೆಕ್ಸ್ಟು 1 1 1, 1 1 1. ನೆಕ್ಸ್ಟು 1 ಇಂಟು 0 0, 1 1 1. ಇನ್ನು ಸಿಂಪ್ಲಿಫೈ ಮಾಡ್ಕೊಂಡು ಏನು ಬರುತ್ತೆ ನೋಡಿ. 1 0 2 1. ಎ ಸ್ಕ್ವೇರ್ಗೆ ಇದು. ಓಕೆನಾ? ಸೊ ಎ ಸ್ಕ್ವೇರ್ ಕೊಡ್ತಾ ಇದ್ದಾರೆ ಅಂದರೆ, ಸೊ ಇಲ್ಲಿ ನೋಡಿ 1 0 1 0 1 1 ಇದೆ, 1 0 2 1 ಇದೆ. ಅಂದರೆ ಎ ಪವರ್ 1 ಇದ್ರೆ ಈ ಪ್ಲೇಸಲ್ಲಿ 1 ಇದೆ, ಎ ಪವರ್ 2 ಇದ್ರೆ ಈ ಪ್ಲೇಸಲ್ಲಿ 2 ಇದೆ. ಬಟ್ ಅಡಿಷನಲ್ ಕ್ಲಾಸಿಫಿಕೇಶನ್ಗೆ ಎ ಕ್ಯೂಬ್ ಚೆಕ್ ಮಾಡಿದ್ರೆ ಬೆಟರ್ ನಮಗೆ ಅದು. ಸೊ ಲೆಂತಿ ಆದ್ರೂ ಪರ್ಫೆಕ್ಟ್ ಆನ್ಸರ್ ಸಿಗೋಕ್ಕೆ ಗ್ಯಾರಂಟಿ ಇರುತ್ತೆ. ಸೊ ಎ ಕ್ಯೂಬ್ ಅಂದ್ರೇನು? a square into a. What is a square? 1 0 2 1. What is a? 1 0 1 1. Okay na? So multiply ಮಾಡಿ. 1 1 1 plus 0 into 1 0. 1 into 0 0 plus 0 into 1 0. 2 1 2, 2 1 1 1. 2 into 0 0, 1 1 1. ಸೊ ನಾನು ಇಲ್ಲಿ ಯಾವುದೇ ರೀತಿ ಆರೋ ಮಾರ್ಕ್ ಆಗ್ತಾ ಇಲ್ಲ, ಯಾಕಂದರೆ ಪ್ರಾಡಕ್ಟ್ ಪ್ರಾಕ್ಟೀಸ್ ಮಾಡಿರ್ತೀರಾ. ಸೊ 1 ಪ್ಲಸ್ 0 1 0 3 1. ಈಗ ನಮ್ಗೆ ಪರ್ಫೆಕ್ಟಾಗಿ ಸಿಗ್ತಾ ಇದೆಯಾ? ಸೊ ಇಲ್ಲಿರೋದು ನಮಗಿದು ಇದು ಎ ಕ್ಯೂಬ್. ಪವರ್ 3 ಇದೆ, ಇಲ್ಲೇನಿದೆ 3. ಸೊ ಪವರ್ ಎನ್ ಇದೆ ಅಂದರೆ ನಮ್ಗೆ ಈ ಪ್ಲೇಸಲ್ಲಿ ಏನು ಬರಬೇಕು? ಎನ್ ಬರಬೇಕು. ಸೊ ಡೈರೆಕ್ಟಾಗಿ ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಎ ಪವರ್ 1 ಇದ್ರೆ 1 ಇದೆ, ರಿಮೈನಿಂಗ್ 1 0 1 ಆ್ಯಸ್ ಇಟ್ ಈಸ್ ಇದೆ. ಎ ಸ್ಕ್ವೇರ್ ಇದ್ದರೆ 1 0 1 ಆ್ಯಸ್ ಇಟ್ ಈಸ್ ಇದೆ, ಪವರ್ 2 ಇದೆ. ಎ ಕ್ಯೂಬ್ ಬಂದರೆ 1 0 1 ಆ್ಯಸ್ ಇಟ್ ಈಸ್ ಇದೆ, ಪವರ್ 3 ಇದೆ. ಸೊ ಪವರ್ ಎನ್ ಇರೋದ್ರಿಂದ 1 0 1 ಆ್ಯಸ್ ಇಟ್ ಈಸ್ ಇರಬೇಕು, ಪವರ್ ಇಲ್ಲಿ ಎನ್ ಇರಬೇಕು. ದೇರ್ಫೋರ್ ಆಪ್ಷನ್ 27. ಇದು ನೋಡಿ, ಇದು ಮೆಥಡ್ ಗೊತ್ತಾಗಿದೆ ಅಲ್ವಾ? ಇದೇ ಮೆಥಡ್ನ ಬೇರೆ ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಎ ಪವರ್ 1 ಅಂದರೆ ಶಾರ್ಟ್ಕಟ್ಗೆ ಇದು ನಾರ್ಮಲ್ ಮೆಥಡ್. ಆಲ್ಮೋಸ್ಟ್ ನಾವು ಇದೇನು ಮಾಡೋದು. ಸೊ ಇಲ್ಲಿ ನೋಡಿ, ಸೊ ಎನ್ ಇದೆಯಲ್ಲ, ಎನ್ ಪ್ಲೇಸ್ಗೆ ನೀವು ಪುಟ್ ಎನ್ ಈಕ್ವಲ್ಸ್ ಟು 1. ಇಲ್ಲಿ ಶಾರ್ಟ್ಕಟ್ ಯೂಸ್ ಮಾಡ್ತಾ ಇದ್ದೀವಿ. ಪುಟ್ ಎನ್ ಈಕ್ವಲ್ಸ್ ಟು 1. ಎನ್ಗೆ 1 ಕೊಟ್ಟರೆ ಏನಾಗುತ್ತೆ? ಇದೇನಾಗುತ್ತೆ ನಮಗಿದು? ಎ ಪವರ್ 1 ಆಗುತ್ತೆ. ಎ ಪವರ್ 1 ಆಗುತ್ತೆ ಅಂದರೆ ನೋಡಿ, ಎ ಪವರ್ 1 ಅಂದರೆ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರು? 1 0 1 1. ಈ ಆನ್ಸರ್ ಬರಬೇಕು. ಈ ಇರೋವಂಥ ಎಲ್ಲ ಆಪ್ಷನ್ಗೂ ಕೂಡ ಎನ್ ಪ್ಲೇಸ್ಗೆ 1 ಕೊಟ್ಟರೆ ನೀವು ವಾಪಸ್ ಇದೇ ಬರಬೇಕು. ಇಲ್ಲಿ ನೋಡಿ, ಎನ್ ಪ್ಲೇಸ್ಗೆ 1 ಕೊಟ್ಟರೆ ನೀವು ಈ ಪ್ಲೇಸ್ಗೆ 1 ಕೊಟ್ಟರೆ ಏನು ಬರುತ್ತೆ? 1 1 0 1 ಬರುತ್ತೆ. ನಾಟ್ ಪಾಸಿಬಲ್. ಇದು ನೋಡಿ, ಈಗ ನೋಡಿ ಹೇಳ್ತೀನಿ. ಇದು ಬಂದ್ಬಿಡುತ್ತೆ ನಮಗೆ. ಇಲ್ಲಿ ಎನ್ನೇ ಇಲ್ಲ, ಬಟ್ ಇವೆರಡು ಸೇಮೇ ಇದೆ ನೋಡಿ. ಇದು ಸೇಮೇ ಇದೆ. ಸೊ ನಮ್ಗೆ ಅವಾಗ 2 ಆಪ್ಷನ್ ಬರುತ್ತೆ. ಸೊ ಸಪೋಸ್ ಈ ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ ಎನ್ ಪ್ಲಸ್ಗೆ 1 ಕೊಟ್ಟರೆ ಇದೇ ಬರ್ತಾ ಇರೋದು. ಓಕೆ, ಸೊ ಇಲ್ಲಿ ನೋಡಿ, ಎನ್ಗೆ 1 ಕೊಟ್ಟರೆ 1 - 1 ಏನು ಬರುತ್ತೆ ನಮಗೆ? ಇದು 0 ಬರುತ್ತೆ. ಇದು ನಾಟ್ ಪಾಸಿಬಲ್. ಇದು ಕಾನ್ಸ್ಟೆಂಟ್. ಇದು 1 ಕೊಟ್ಟರು ಇದೇ ಬರುತ್ತೆ, ಎ ಸ್ಕ್ವೇರ್ ಕೊಟ್ಟರು ಇದೇ ಬರುತ್ತೆ, ಎ ಕ್ಯೂಬ್ ಕೊಟ್ಟರು ಇದೇ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇದು. ಸೊ ಅದಕ್ಕೆ ನಮಗೆ ಇದು ನಾಟ್ ಪಾಸಿಬಲ್ ಆಗುತ್ತೆ. ಸೊ ಎನ್ಗೆ 1 ಕೊಟ್ಟರೆ ಇದೊಂದೇ ಟ್ರೂ ಆಗೋದು. ನಾವು ಇಷ್ಟುದ ಲೆಕ್ಕ ಮಾಡೋದು ಬದಲು ಡೈರೆಕ್ಟಾಗಿ ನಾನು ಟಿಕ್ ಮಾಡ್ಬೋದು. ಅಂದರೆ ಶಾರ್ಟ್ಕಟ್ಟು ಪುಟ್ ಎನ್ ಈಕ್ವಲ್ಸ್ ಟು 1 ಅಂತ. ಕ್ಲಿಯರಾ? ಇದು ನೋಡಿ, ಇದು ಎಷ್ಟು ಸಿಂಪಲ್ ಆಗಿದೆ. ಇದು ಕೂಡ ನಾವು ಇದೇ ಮೆಥಡ್ ಯೋಚನೆ ಮಾಡೋಕೆ ಹೋಗ್ಬೇಡಿ. ಇಫ್ ಎನ್ ಇಸ್ ಎ ನಾನ್ ನೆಗೆಟಿವ್ ಇಂಟೀಜರ್ ದೆನ್ ಎ ಈಕ್ವಲ್ಸ್ ಟು 1 0 0 1 ಎ ಪವರ್ 100. ಈಗ ಎ ಸ್ಕ್ವೇರು ಎ ಕ್ಯೂಬು, ಓಕೆ, ಎ ಸ್ಕ್ವೇರು ಎ ಕ್ಯೂಬ್ ಫೋನ್ ಔಟ್ ಮಾಡಿ ಡಾಟ್ ಹಾಕಿ ಎ ಪವರ್ 100ಗೆ ಜನರಲ್ ಫಾರ್ಮುಲಾನ ಫೋನ್ ಔಟ್ ಮಾಡಬೇಕು. ಇದು ನಾರ್ಮಲ್ ಮೆಥಡು. ಬಟ್ ಆದರೆ ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕೊಟ್ಟಿರೋದು ಏನು ಹೇಳಿ? 1 0 0 1 ಅಂದರೆ 1 0 0 1 ಅಂದರೆ ಏನಿದು?
ದಿಸ್ ಇಸ್ ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಎ ಅಂದ್ರೇನು ಒಂದೇನೆ, ಐ ಅಂದ್ರೂ ಒಂದೇನೆ ಅವ್ರು ಕೊಟ್ಟಿರೋದು. ಓಕೆ, ಎ ಪವರ್ 100 ಅಂದ್ರೂ ಒಂದೇನೆ, ಐ ಪವರ್ 100 ಅಂದ್ರೂ ಒಂದೇನೆ. ಓಕೆ, ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ನೀವು ಎಷ್ಟೇ ಪವರ್ ಮಾಡಿದ್ರು ಕೂಡ ನಾವು ಬರೋಂಥ ಆನ್ಸರ್ ವಾಪಸ್ ಏನು ಹೇಳಿ, ಈಕ್ವಲ್ಸ್ ಟು ಐ. ಸೊ ಐ ಅಂದರೆ 1001 ಎಲ್ಲಿದೆ? ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಸಪೋಸ್ ನಮ್ಗೆ ಡೆಫಿನೇಷನ್ ಗೊತ್ತಾಗಲಿ, ನೆನ್ಪು ಬರಲಿಲ್ಲ, ನಮ್ಗೆ ಸಡನ್ ಆಗಿದ್ದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದರೆ ಇದಿಷ್ಟು ಮಾಡಬೇಕಾಗುತ್ತೆ ಮತ್ತೆ ಪ್ರೋಸೆಸ್ನ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಗೊತ್ತಾದರೆ ಡೈರೆಕ್ಟಾಗಿ ಆಪ್ಷನ್ ಬಿನ ಟಿಕ್ ಮಾಡ್ಬೋದು. ಸೊ ಇದಿಷ್ಟು ಕ್ಲಿಯರ್ ಇದೆಯಾ? ಸೊ ನೆಕ್ಸ್ಟ್ ಒನ್ ನೋಡಿ, ಇದು ಆಲ್ರೆಡಿ ಮಾಡಿದ್ದೀವಿ ನೋಡಿ. ಇದು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಇದೇ ಪ್ರಾಬ್ಲಮನ್ನು ನಾವು ಐ ಪ್ಲಸ್ ಎ ಹೋಲ್ ಕ್ಯೂಬಲ್ಲಿ ಮಾಡಿದ್ದೀವಿ, ನೆನಪಿದೆಯಾ? ಇಲ್ಲಿ ನಮಗೆ ಐ ಮೈನಸ್ ಎ ಅಂದರೆ ಅಲ್ಲಿ ಎ ಪ್ಲಸ್ ಐ ಬಿ ಯೂಸ್ ಮಾಡಿದ್ದೀವಿ. ಇಲ್ಲಿ ಇವಾಗ ನಾವು ಇದನ್ನ ಎ ಮೈನಸ್ ಬಿ ಹೋಲ್ ಕ್ಯೂಬಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಇದು ಮ್ಯಾಕ್ಸಿಮಮ್ ನೀವೇ ಟ್ರೈ ಮಾಡಿದ್ರೆ ಬೆಟರ್. ಇದು ಎ ಸ್ಕ್ವೇರ್ ಈಕ್ವಲ್ಸ್ ಟು ಎ ಕೊಟ್ಟಿದ್ದಾರೆ. ಓಕೆ, ಸೊ ಕ್ರಾಸ್ ಚೆಕ್ ಮಾಡಿ, ಟ್ರೈ ಯುವರ್ ಸೆಲ್ಫ್. ಓಕೆ, ಇದು ಮೆಥಡ್ ಆಲ್ರೆಡಿ ಮಾಡಿದ್ದೀವಿ, ಬಟ್ ಯೂಸ್ ಮಾಡ್ಬೇಕಾದ್ರೆ ಫಾರ್ಮುಲಾ ಯಾವ್ದು ಹೇಳಿ? ಎ ಮೈನಸ್ ಬಿ ಹೋಲ್ ಕ್ಯೂಬ್ ಯೂಸ್ ಮಾಡಿ. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂದರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಬಿ ಪ್ಲಸ್ 3ab ಸ್ಕ್ವೇರ್. ಇದನ್ನು ಯೂಸ್ ಮಾಡಿ ಆನ್ಸರ್ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 30 ನೋಡಿ. 3 1 - 1 2 ಕೊಟ್ಟಿದ್ದಾರೆ. ಎ ಸ್ಕ್ವೇರ್ ಮೈನಸ್ 5a. ಇದು ರಿಪೀಟ್ ಆಯಿತು ಅನ್ಸುತ್ತಾ? ಮೇ ಬಿ ನಮಗೆ ಅದು 7i ಬಂದಿತ್ತು. ನೋಡು, ಕ್ರಾಸ್ ಚೆಕ್ ಮಾಡ್ತೀನಿ, ಮೇ ಬಿ ರಿಪೀಟ್ ಆಗಿತ್ತು. ಏನಿದೆ ಕ್ವಶನ್? ಅದು ಎ ಸ್ಕ್ವೇರ್ ಮೈನಸ್ 5a 3 1 - 1 2. ಇಲ್ಲ, ಎ ಸ್ಕ್ವೇರ್ ಮೈನಸ್ 5a 3 1 - 1 ಇದು ಬೇರೆ ಬೇರೆ ಇದೆ. ಸೊ ಮಾಡಬೇಕದು. ಸೊ ನೋಡಿ, ಇಲ್ಲೂ ಅಷ್ಟೇ, ಫಸ್ಟ್ ಎ ಸ್ಕ್ವೇರ್ ಫೋನ್ ಔಟ್ ಮಾಡ್ಕೊಬೇಕು. ಸೊ ಎ ಸ್ಕ್ವೇರ್ ಮಾಡ್ತೀರಾ ನೋಡಿ, ಇಲ್ಲೇ ಚೆಕ್ ಮಾಡಿ. ಎ ಸ್ಕ್ವೇರ್ ಅಂದರೆ ಎ ಇಂಟು ಎ. ಸೊ ಎ ಇಂಟು ಎ ಅಂದರೆ 3 1 - 1 2. ಇಲ್ಲೂ ಕೂಡ 3 1 - 1 2. ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 3 3s 9, 1 ಇಂಟು -1 -1, 3 1s 3 ಪ್ಲಸ್ 2, ಮೈನಸ್ ಇಂಟು 3 -3, 2 ಇಂಟು -1 -2, -1 ಇಂಟು 1 -1, 2 2s 4. ಸೊ ಪ್ರಾಡಕ್ಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕು ನಾವು. 9ಅಲ್ಲಿ 1 ಹೋದರೆ 8 ಬರುತ್ತೆ, 3 + 2 5 ಬರುತ್ತೆ, ಇದು -5 ಇದು 3. ದಿಸ್ ಇಸ್ ಎ ಸ್ಕ್ವೇರ್. ಬಟ್ ನಮಗೆ ಬೇಕಾಗಿರೋದೇನು? ಎ ಸ್ಕ್ವೇರ್ ಮೈನಸ್ 5a. ವಾಟ್ ಇಸ್ ಎ ಸ್ಕ್ವೇರ್? 8 5 -5 3. ಬಟ್ ಆದರೂ ಪ್ರತಿಯೊಂದು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಮತ್ತೆ 5ಇಂದ ಏನ ಮಲ್ಟಿಪ್ಲೈ ಮಾಡಿ. 5 3s 15, ನೆಕ್ಸ್ಟು 5 1s 5, 5 ಇಂಟು -1 -5, 5 2s 10. ಈಗ ಸಿಂಪ್ಲಿಫೈ ಮಾಡಿ. 8 - 15 ಅಂದರೆ ಎಷ್ಟು ಬರುತ್ತೆ? -7. 5 - 5 0. ಇಲ್ಲಿ -5 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 0. ಇಲ್ಲೂ ಕೂಡ 3 - 10 ಅಂದರೆ -7. ಸೊ -7 ನೀವು ಕಾಮನ್ ತೊಗೊಂಡ್ರೆ ಸೊ ಏನು ಬರುತ್ತೆ ನಮಗೆ? 1 0 0 1 ಬರುತ್ತೆ. ಓಕೆ, ಸೊ -7 ಆಚೆ ಇಟ್ಕೊಂಡ್ರೆ ವಾಟ್ ಇಸ್ 1 7 1 0 ಐ -7a. ಸಾರಿ, ಈ ಆನ್ಸರ್ ಬರೋಲ್ಲ. -7a ಇಸ್ ದ ಆನ್ಸರ್. ಸೊ ನಮಗೆ ಅಲ್ಲಿ ಪ್ರಾಡಕ್ಟ್ ಮಾಡೋಕ್ಕೆ ಬರಬೇಕು ಅಂತ ಅಷ್ಟೇ ಕಾನ್ಸೆಪ್ಟ್ ಮೇನ್ ಆಗಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಈಗ ಇದು ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಮೇಲಿದೆ. If A is a 3x4 matrix, if B is a 4x2 matrix, then the order of the AB whole transpose. ಫಸ್ಟ್ ಎ ಬಿ ಫೋನ್ ಔಟ್ ಮಾಡಿ, ಅದಕ್ಕೆ ಟ್ರಾನ್ಸ್ಪೋಸ್ ಮಾಡಬೇಕು. ಫಸ್ಟ್ ಎ ಬಿ ಫೋನ್ ಔಟ್ ಮಾಡೋದಾಗೆ ಎಗೆ ಏನು ಕೊಟ್ಟಿದ್ದಾರೆ? 3x4. ಬಿಗೆ ಏನು ಕೊಟ್ಟಿದ್ದಾರೆ? 4x2. ಇದು ಈಕ್ವಲ್ ಇದೆ. ಸೊ ನಾವೀಗ ಫಸ್ಟ್ ನಂಬರು ಲಾಸ್ಟ್ ನಂಬರ್ ತಗೋಬೇಕು. ದಿಸ್ ಇಂಪ್ಲೈಸ್ ಎ ಬಿಗೆ ಆನ್ಸರ್ ಏನು ಬರುತ್ತೆ ಅಂದರೆ ಎ ಬಿಗೆ 3x2 ಬರುತ್ತೆ.
ಬಟ್ ನಮಗೆ ಬೇಕಾಗಿರೋದೇನು ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಬೇಕು. ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಅಂದ್ರೇನು, ನಾವು ಬಂದಿರೋದು ಏನು ಬಂದಿದೆಯೋ ಅದು ಆರ್ಡರು ರಿವರ್ಸ್ ಇರಬೇಕು, 2 into 3. ಸೊ 2 into 3 ಇಸ್ ದ ಆನ್ಸರ್. ನೋಡಿದ್ರ? ಸೊ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸಲ್ಲಿ ಯಾವ ಥರ ಡಿಫ್ರೆಂಟಾಗಿ ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನೋಡಿ, ಇಫ್ ಎ ಇಸ್ ಎ 3 x 4, ಬಿ ಇಸ್ ಎ ಮ್ಯಾಟ್ರಿಕ್ಸ್ ಅಂದರೆ ನಾವು ಬಿದೇ ಫೌಂಡ್ ಔಟ್ ಮಾಡಬೇಕು. ಎ ಅಂತ ಕೇಳಿದರೆ ಎ ಡ್ಯಾಶ್ ಬಿ ಮತ್ತು ಬಿ ಎ ಡ್ಯಾಶು ಡಿಫೈನ್ ಆಗಬೇಕು ಅಂದರೆ ಬಿ ಪ್ಲೇಸ್ಗೆ ಏನು ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಒನ್ ನೋಡ್ಕೊಬರೋದ. ಫಸ್ಟ್ ಒನ್ಗೆ ಎ ಡ್ಯಾಶ್ ಇಂಟು ಬಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎಗೆ 3 x 4 ಆದರೆ ಎ ಡ್ಯಾಶ್ಗೆ ಏನು, ಎ ಡ್ಯಾಶ್ಗೆ 4 x 3ನೇ ಬರಬೇಕು. ಓಕೆನಾ? ಸೊ ಎ ಡ್ಯಾಶ್ ಪ್ಲೇಸ್ಗೆ 4 x 3 ಹಾಕಿದ್ದೀನಿ. ಬಿ ಇಂಟು ಬಿ ಅಂತ ಮೀನಿಂಗ್ ಇದು. ಇಂಟು ಅಂದರೆ ಪ್ರಾಡಕ್ಟು, ಅಂದರೆ ಪ್ರಾಡಕ್ಟ್ ಮಾಡಬೇಕು ಅಂದರೆ ಈ ನಂಬರು ಇಲ್ಲಿ ಸ್ಟಾರ್ಟ್ ಆಗಲೇಬೇಕು. ಸೊ ಹಾಗಾದ್ರೆ ಇದು ಏನಿಂದ ಸ್ಟಾರ್ಟ್ ಆಗಬೇಕು, 3 ಇಂದ ಸ್ಟಾರ್ಟ್ ಆಗಲೇಬೇಕು. ನಮ್ಗೆ ಇದ್ರ ಬಗ್ಗೆ ಬೇಡ, ನಮ್ಗೆ ಇದು ಬೇಕು, ಅದಾಗೇ ಇರಲಿ. ಸೊ ಡಿಫೈನ್ ಆಗಬೇಕು ಅಂದರೆ 3 ಇಂದ ಸ್ಟಾರ್ಟ್ ಆಗಬೇಕು. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನಿದೆ, ನಮಗೆ ಬಿ ಎ ಡ್ಯಾಶ್ ಇದೆ. ವಾಟ್ ಈಸ್ ಬಿ? ಬಿ ಗೊತ್ತಿಲ್ಲ, ಸೊ ಅದು ಹಾಗೆ ಕಲ್ಲಿಟ್ಕೋತೀನಿ. ಓಕೆ, ವಾಟ್ ಈಸ್ ಎ ಡ್ಯಾಶ್? ಎ ಅಂದರೆ 3 x 4, ಸೊ ಎ ಡ್ಯಾಶ್ ಅಂದರೆ 4 x 3. ಎ ಡ್ಯಾಶ್ ಅಂದರೆ 4 x 3. ಓಕೆ, ಮತ್ತೆ ಚೆಕ್ ಮಾಡ್ಕೊಳ್ಳಿ. ಬಿ ಆಗಿ ಇಟ್ಕೊಂಡಿದ್ದೀನಿ, ಎ ಡ್ಯಾಶ್ ಅಂದರೆ 4 x 3. ಸೊ ಇಲ್ಲಿರೋ ನಂಬರ್ ನಮಗೆ ಇಲ್ಲಿಗೆ ಎಂಡ್ ಆಗಲೇಬೇಕು. ಅಂದರೆ ಏನಾಗಬೇಕಿದು, 4 ಇಂದ ಎಂಡ್ ಆಗಲೇಬೇಕು. ಸೊ ಇದು ಡ್ಯಾಶ್. ಸೊ ಬಿಗೆ ನೋಡಿ, ಇಲ್ಲಿ 3 ಬರಬೇಕು, ಇಲ್ಲಿ 4 ಬರಬೇಕು. ಅಂದರೆ 3 x 4 ಇಸ್ ದ ಆನ್ಸರ್. ಓಕೆ ನೋಡಿ, ಮತ್ತೆ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಎ ಡ್ಯಾಶ್ ಬಿ ಡಿಫೈನ್ ಆಗಬೇಕು. ಸೊ ಎ ಮ್ಯಾಟ್ರಿಕ್ಸ್ಗೆ ನಮಗೆ 3 x 4 ಕೊಟ್ಟಿದ್ದಾರೆ. ಎ ಡ್ಯಾಶ್ ಅಂದರೆ ರಿವರ್ಸ್ 4 x 3 ಆಗಬೇಕು. ಇಂಟು ಬಿ ಇದೆ. ಇಂಟು ಬಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದರೆ ಫಸ್ಟ್ ಮ್ಯಾಟ್ರಿಕ್ಸ್ದು ನಂಬರ್ ಆಫ್ ಕಾಲಮ್ಸು ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ರೋಸ್ಗೆ ಈಕ್ವಲ್ ಆಗಬೇಕು. ಸೊ ಇಲ್ಲಿ 3 ಇರೋದ್ರಿಂದ ಇದು 3 ಇಂದನೇ ಸ್ಟಾರ್ಟ್ ಆಗಬೇಕು. ಓಕೆನಾ? ಸೊ ಇದು ಕ್ಲಿಯರು. ಸೊ ನೆಕ್ಸ್ಟ್ ಬಿ ಇಂಟು ಎ ಡ್ಯಾಶ್ ಇದೆ. ಬಿಗೆ ಗೊತ್ತಿಲ್ಲ, ಅದಾಗೆ ಬರ್ಕೊಂಡಿದ್ದೀನಿ. ಎ ಡ್ಯಾಶ್ ಅಂದ್ರೆ ಏನು, 4 x 3 ಇದೆ. 4 x 3 ಇದು ಇಲ್ಲಿ ನಂಬರ್ ಆಫ್ ರೋಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ನಂಬರ್ ಆಫ್ ಕಾಲಮ್ಸ್ಗೆ ಈಕ್ವಲ್ ಆಗಬೇಕು. ಅಂದರೆ ಏನಾಗಬೇಕಿದು, 4. ಸೊ ಡೈರೆಕ್ಟಾಗಿ ನಮ್ಗೆ ಏನು ಬರುತ್ತೆ, 3 x 4 ಇಸ್ ದ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಸೊ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇದೇ ಪ್ರಾಬ್ಲಮ್ ಇತ್ತು, ಬಟ್ ಆರ್ಡರ್ ಕೇಳಿದ್ರು, ಬಟ್ ಇದು ಪ್ರಾಡಕ್ಟ್ ಮಾಡಬೇಕು. ಸೊ ಪ್ರಾಡಕ್ಟ್ ಮಾಡೋಕ್ಕೆ ಇಲ್ಲೇ ಮಾಡ್ತೀನಿ. ಸೊ ಇದಕ್ಕೆ ಇಲ್ಲಿ ಈ ಸ್ಪೇಸ್ನ ಯೂಸ್ ಮಾಡ್ಕೋತೀನಿ. ಓಕೆ, ಸೊ ಏನು ನೋಡಿ, ಫಸ್ಟ್ ಇದು ಪ್ರಾಡಕ್ಟ್ ಮಾಡ್ಕೊಬೇಕು. ಸೊ ಪ್ರಾಡಕ್ಟ್ ಅಲ್ಲ, ಆರ್ಡರ್ ಕೇಳಿದ್ದಾರೆ. ಸಾರಿ, ಲೆಕ್ಕ ಅಷ್ಟು ಲೆಂತಿ ಇಲ್ಲ, ಆರ್ಡರ್ ಕೇಳಿದ್ದಾರೆ. ರಿಪೀಟ್ ಆಯ್ತು ಅನಿಸುತ್ತೆ. ಓಕೆ, ಸೊ ಆರ್ಡರ್ ಎಷ್ಟಿದೆ ನೋಡಿ, ಇದು 1 2 3 ಸಾರಿ 2 ರೋಸ್ ಇದೆ, 3 ಕಾಲಮ್ಸ್ ಇದೆ. ಇದು 3 ರೋಸ್ ಇದೆ, 2 ಕಾಲಮ್ಸ್ ಇದೆ. ಸೊ ಫಸ್ಟು ಪ್ರಾಡಕ್ಟ್ ಬರುತ್ತಾ? ಸೊ ಪ್ರಾಡಕ್ಟ್ ಬರುತ್ತೆ. ದಿಸ್ ಈಸ್ ಎ ಬಿ. ಸೊ ಎ ಬಿಗೆ ಆರ್ಡರ್ ಏನು ಬರುತ್ತೆ, 2 x 2. ಸೊ ಎ ಬಿ ಹೋಲ್ ಡ್ಯಾಶ್ ಅಂದ್ರೇನು, ಇದ್ರದ್ದು ರಿವರ್ಸ್. ಇದು ರಿವರ್ಸ್ ಏನು, 2 x 2ಗೆ ರಿವರ್ಸ್ 2 x 2, therefore 2 x 2 ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ 34th ಒನ್. ಇದು ರಿಪೀಟ್ ಆಗಿದೆ ಅಂತ ಹೇಳ್ದಲ್ವ ನಿಮ್ಗೆ ಅವಾಗಲೇ. ಒಂದು ನಿಮಿಷ, ಸಾರಿ, ಇಲ್ಲಿ ಕೆ ಇಂಟು ಎ ಡ್ಯಾಶ್ ಇದೆ. ಇರಲಿ, ಓಕೆ. ಪ್ರಾಬ್ಲಮ್ ನೆನ್ಪಿಟ್ಕೊಳ್ಳಿ. ಇದು ನನ್ನ ಪ್ರಕಾರ ಇದು 18th ಪ್ರಾಬ್ಲಮ್ ನಂಬರ್ 18. ಪ್ರಾಬ್ಲಮ್ ನಂಬರ್ 18 ಇದೆ. ನಾವು ಆಲ್ರೆಡಿ ಮಾಡಿದ್ದೀವಿ, ಬೇಕಾದ್ರೆ ತೋರಿಸ್ತೀನಿ ನೋಡಿ. ಪ್ರಾಬ್ಲಮ್ ನಂಬರ್ 18, 8 9. ಸೊ ಇಲ್ಲಿ ನೋಡಿ, ಪ್ರಾಬ್ಲಮ್ ನಂಬರ್ 18 1 1 1 1 1 1 1 1ಗೆ ಏನು ಬಂದಿತ್ತು ನಮಗೆ, ಎ ಸ್ಕ್ವೇರ್ಗೆ ಅಲ್ಲಿ ನೋಡಿ 2 power 1 ಇಂಟು ಎ ಕ್ಯೂಬ್ಗೆ ಏನು ಬಂದಿತ್ತು, 2 power 2 ಇಂಟು ಎ. 2 power ಫಿಕ್ಸು ಒಂದೊಂದು ನಂಬರ್ ಕಡಿಮೆ ಮಾಡ್ತಾ ಇದ್ವಿ. ಓಕೆನಾ?
ಈಗ ನೋಡಿ ಎ ಪವರ್ 6 ಬೇಕು. ಓಕೆ, ಸೊ ಎ ಪವರ್ 6 ಅಂದರೆ ಇರಲಿ. ಫಸ್ಟ್ ನೋಡಿ ಏನು ಕೊಟ್ಟಿದ್ದಾರೆ, ಎ ಪವರ್ 6 ಈಕ್ವಲ್ ಟು ಕೆ ಟೈಮ್ಸ್ ಆಫ್ ಎ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಎ ಪವರ್ 6ನ ಫೈಂಡ್ ಔಟ್ ಮಾಡೋದ ಆಗಿರಲಿ. ಕೆ ಟೈಮ್ಸ್ ಆಫ್ ಎ ಡ್ಯಾಶ್ ಅಂದರೂ ಕೂಡ ನಮಗೆ ಇಲ್ಲಿ 1 1 1 1 ಅದಕ್ಕೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಇದು ಡೈರೆಕ್ಟಾಗಿ ಆ ಕಡೆ ಕೆನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಸೊ ಬರುತ್ತೆ. ಇಲ್ಲಿ ನೋಡಿ ಇದಕ್ಕೆ ನಮಗೆ ನೋಡಿ ಅಲ್ಲಿ ಏನು ಬಂದಿದೆ ನಮಗೆ 2 ಪವರ್ 1 2 ಪವರ್ 2 2 ಪವರ್ 3 ಒಂದೊಂದು ಪವರ್ ಕಡಿಮೆ ಇದೆ ಅಂದರೆ 2 ಪವರ್ 5 ಇಂಟು ಎ. ನೆನಪಿರಬೇಕಿದು. ಸೊ ಪ್ರಾಬ್ಲಮ್ ನಂಬರ್ 18 ಮಾಡಿದ್ದೀವಿ ನಾವು. ಪ್ರಾಬ್ಲಮ್ ನಂಬರ್ 18 ಓಕೆ, ಪ್ರಾಬ್ಲಮ್ ನಂಬರ್ 18 ನಾವು ಮಾಡಿರೋಂಥದ್ದು ಏನು ಅಂದರೆ ಎ ಅಂದರೆ 2 ಪವರ್ 0 ಇಂಟು ಎ ಅಂತ ಬಂದಿದೆ. ಎ ಸ್ಕ್ವೇರ್ ಅಂದರೆ 2 ಪವರ್ 1 ಇಂಟು ಎ ಅಂತ ಬಂದಿದೆ. ಎ ಕ್ಯೂಬ್ ಅಂದರೆ 2 ಪವರ್ 2 ಅಂತ ಎ ಬಂದಿದೆ. ಇದೇ ಥರ ಜನರಲಿ ಎ ಪವರ್ 6 ಅಂದರೆ 2 ಪವರ್ 6 ಇಂಟು ಎ ಆಗುತ್ತೆ. ಸೊ ಈ ರಿಸಲ್ಟ್ನ ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಎರಡು ಕಂಪೇರ್ ಮಾಡಿದ್ರೆ ಕೆ ಪ್ಲಸ್ ಅಲ್ಲಿ ಏನು ಬಂದಿದೆ ನಮಗೆ 2 ಪವರ್ 5. 2 ಪವರ್ 5 ಅಂದರೆ ಎಷ್ಟು 32 ಈಕ್ವಲ್ಸ್ ಟು 2 ಪವರ್ 5. ನೋಡಿ ಆ ಮೆಥಡ್ ನೋಡಿ ನೆನಪಿರ್ಬೇಕು ನಮಗೆ. ಇಲ್ಲ ನೆನಪಿರಲೇಬೇಕು ಅಂತಲ್ಲ, ಇಲ್ಲ ಪ್ರಾಕ್ಟೀಸ್ ಮಾಡಿ ಮಾಡಬೇಕು ಪ್ರಾಬ್ಲಮ್ಸ್. ಓಕೆನಾ? ಹಾಂ, ಇದು ನೋಡಿ ಇಲ್ಲಿ ಎ ಮ್ಯಾಟ್ರಿಕ್ಸ್ ಇದೆ, ಬಿ ಮ್ಯಾಟ್ರಿಕ್ಸ್ ಇದೆ. ಬಟ್ ಎ ಬಿ ಹೋಲ್ ಡ್ಯಾಶ್ನ ಫೈಂಡ್ ಔಟ್ ಮಾಡಬೇಕು, ಆರ್ಡರ್ ಅಲ್ಲ. ಸೊ ಇದನ್ನ ಪ್ರಾಡಕ್ಟ್ ಮಾಡ್ಬೇಕು ನಾವು. ಓಕೆ, ಸೊ ಪ್ರಾಡಕ್ಟ್ ಮಾಡಬೇಕು. ಎ ಮತ್ತು ಬಿನ ಮಲ್ಟಿಪ್ಲೈ ಮಾಡಿ. ಇಲ್ಲೇ ಮಾಡ್ತೀನಿ ನೋಡಿ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ನೀಟಾಗಿ ಮಲ್ಟಿಪ್ಲೈ ಮಾಡಿ. ಫಸ್ಟ್ ಎಲಿಮೆಂಟ್ಗೆ 1 2s are 2. ಇದರ ಆರ್ಡರ್ ಎಷ್ಟಿದೆಯಪ್ಪ? ಇದು ಆರ್ಡರು 2 x 3 ಇದೆ. ಇದು ಆರ್ಡರು 3 x 2 ಇದೆ. ಬಟ್ ನಮ್ಗೆ ಬರೋವಂಥ ಫೈನಲ್ ಆನ್ಸರು 2 x 2. ಎಲ್ಲ ಆಪ್ಷನ್ ಕೂಡ 2 x 2 ಇದೆ. ನಾವು ಯಾವುದು ಕೂಡ ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಓಕೆ, ಪ್ರಾಡಕ್ಟ್ ಮಾಡಿ. 1 2s are 2 -2 ಇಂಟು 3 -6 1 1s are 1. ನೆಕ್ಸ್ಟು 1 1s are 1 -2 ಇಂಟು -2 -4 1 1s are 1. ನೆಕ್ಸ್ಟು 2 2s are 4 1 3s are 3 3 1s are 3. ನೆಕ್ಸ್ಟು 2 1s are 2 1 2s are 2 3 1s are 3. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ ಅಷ್ಟೇ. 2 + 1 3 3ಯಲ್ಲಿ -6 ಹೋದ್ರೆ ಎಷ್ಟು? 3ಯಲ್ಲಿ -6 ಹೋದರೆ -3. ಎಲ್ಲ ಆಪ್ಷನಲ್ಲೂ -3 ಇದೆ. ನೆಕ್ಸ್ಟು 4ರಲ್ಲಿ 2 ಹೋದ್ರೆ ಎಷ್ಟು? -2 ಯಾವ ಆಪ್ಷನಲ್ಲಿದೆ? ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ. ಸೊ ನಾವು ಫುಲ್ ಲೆಕ್ಕ ಮಾಡಬೇಕು ಅಂತೇನಿಲ್ಲ. ದಿಸ್ ಇಸ್ ದ ಆನ್ಸರ್. ಓಕೆ, ಬಟ್ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. 4 + 3 7 7 + 3 10 2 + 2 4 4 + 3 7 ಅಷ್ಟು. ನೆಕ್ಸ್ಟ್ ಕ್ವಶನ್ ನಂಬರ್ 36. If A and B are symmetric matrices of the same order, then which of the following is not true ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಸೊ ಇದು ನಾವು ಮಾಡಿದ್ದೀವಿ, ಇವೆಲ್ಲ ಪ್ರಾಪರ್ಟಿ ಬೇಸ್ಡೇ. ಬಟ್ ಅದರಲ್ಲಿ ಎ ಬಿ ಮೈನಸ್ ಬಿ ನಾವು ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದ್ದೀವಿ. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಿದ್ದೀವಿ. Therefore, this one is the answer. ನೆಕ್ಸ್ಟ್ ಮ್ಯಾಟ್ರಿಕ್ಸ್ 0 5 7 ಅಂತ ಏನೋ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇದನ್ನು ಯಾವ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ. ಡಯಾಗನಲ್ ಮಾತ್ರ 0 ಇದೆ. ಬಟ್ ಇದು ರಿವರ್ಸ್ ಡೆಫಿನೇಷನ್ ಇದೆ, ಆಗಲ್ಲ. ಅಪ್ಪರ್ ಟ್ರಯಾಂಗಲ್ ಅಂದರೆ ಇದೆಲ್ಲ ನಮ್ಗೆ 0 ಇರಬೇಕು. ಅಪ್ಪರ್ ಫುಲ್ಲು ಎಲಿಮೆಂಟ್ಸ್ ಇರಬೇಕು. ನಮ್ಗೆ ಇದು 0 ಇದು 0 ಇದು 0 ಆಗಬೇಕಿತ್ತು, ಫೇಲ್ ಆಯಿತು. ಈಗ ಉಳ್ಕೊಂಡಿರೋದು ಸಿಮೆಟ್ರಿಕ್ಕು, ಸ್ಕ್ಯೂ ಸಿಮೆಟ್ರಿಕ್ಕು. ಇನ್ನು ಎ ಅಂತ ಅಂದ್ಕೊಳ್ಳಿ. ಸೊ ಫಸ್ಟು ಎ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿ. ವಾಟ್ ಇಸ್ ಎ ಟ್ರಾನ್ಸ್ಪೋಸ್? 0 5 -7. ನೆಕ್ಸ್ಟು -5 0 11. ನೆಕ್ಸ್ಟು 7 -11 0. ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಟು ಎ ಆದರೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸು. ನೋಡಿ 0 0 ಇದೆ, 5 -5 ಇದೆ. ಸೊ 100% ಇಲ್ಲಿ ಎ ಇಸ್ ನಾಟ್ ಈಕ್ವಲ್ಸ್ ಟು ಎ ಟ್ರಾನ್ಸ್ಪೋಸ್ ಇಸ್ ನಾಟ್ ಈಕ್ವಲ್ ಟು ಎ ಅಂದರೆ ಇದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗಲ್ಲ. ಇನ್ನು ಉಳ್ಕೊಂಡ್ರೆ ಆಪ್ಷನ್ ಏನು? ಸ್ಕ್ಯೂ ಸಿಮೆಟ್ರಿಕ್. ನೀವು ಮೈನಸ್ ಕಾಮನ್ ತೆಗೆದ್ರೆ ಪಕ್ಕ ಬಂದೇ ಬರುತ್ತದು. ಓಕೆ, ಬಟ್ ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಟು -a. ದೇರ್ಫೋರ್ ಸ್ಕ್ಯೂ ಸಿಮೆಟ್ರಿಕ್ ಆಗದೆ ಅಂತ ಟಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 38 ನೋಡಿ. ಇಫ್ ಎ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್
ದೆನ್ ಎ ಪವರ್ 2021 ಅಂತ ಕೇಳ್ತಾ ಇದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ ಒಂದು, ಅವರು ಎನ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟರೆ, ಎನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟರೆ, ಎ ಪವರಲ್ಲಿ ಆಡ್ ನಂಬರ್ ಬಂದರೆ ಇದು ಸ್ಕ್ಯೂ ಸಿಮೆಟ್ರಿಕ್, ಎ ಪವರಲ್ಲಿ ಈವನ್ ನಂಬರ್ ಬಂದರೆ ಇದು ಸಿಮೆಟ್ರಿಕ್. ಸೊ ಅದು ನಾವು ನೆನ್ಪಿಟ್ಕೋಬೇಕು. ನೆನಪಿಲ್ಲ ಅಂದರೆ ಸೊ ನಾವು ಅದು ಹೇಗೆ ಅಂತ ಅಲ್ಲಿ ಪಕ್ಕದಲ್ಲಿ ಪ್ರೂವ್ ಮಾಡ್ತೀನಿ, ಬಟ್ ಇದು ಕೀ ಪಾಯಿಂಟ್ ಅಂತ ನೆನ್ಪಿಟ್ಕೊಳ್ಳಿ. ಸೊ ಎ ಪವರ್ ಆಡಿದೆ, ಸೊ ಎ ಪವರ್ ಆಡಿದ್ರಿಂದ ಆನ್ಸರ್ ಇದಕ್ಕೆ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಈಗ ಇದು ಹೇಗೆ ಬರುತ್ತೆ ಅಂತ ಪ್ರೂವ್ ಮಾಡೋಕ್ಕೆ. ಓಕೆ, ನೋಡಿ, ಎ ಪವರ್ 2021 ಅದು ಆಡ್ ನಂಬರು, 2021 ಆಡ್ ನಂಬರು, ದೇರ್ ಫಾರ್ ಆನ್ಸರ್ ಇಸ್ ಸ್ಕ್ಯೂ ಸಿಮೆಟ್ರಿಕ್. ಈವನ್ ನಂಬರ್ ಆದರೆ ಸಿಮೆಟ್ರಿಕ್ ಅಂತ ಬರೀಬೇಕಿತ್ತು. ಓಕೆ, ಇದನ್ನು ಯಾವ ಥರ ಪ್ರೂವ್ ಮಾಡ್ತೀರಾ ಅಂದ್ರೆ ನೋಡಿ, ಈಗ ಸ್ಕ್ಯೂ ಸಿಮೆಟ್ರಿಕ್ ಅಂತ ಯಾವ ಥರ ಪ್ರೂವ್ ಮಾಡ್ತೀವಿ, ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಟು ಮೈನಸ್ ಎನೇ ಬರಬೇಕು. ಬಟ್ ನಮ್ಗೆ ಇಲ್ಲಿ ಎ ಪ್ಲೇಸಲ್ಲಿ ಏನಿದೆ, ಎ ಪವರ್ 2021 ಇದೆ, ಇದ್ರ ಹೋಲ್ ಪವರ್ ಟ್ರಾನ್ಸ್ಪೋಸ್ನ ಕನ್ಸಿಡರ್ ಮಾಡಿ, ಪವರ್ನ ಇಂಟರ್ಚೇಂಜ್ ಮಾಡ್ಬೋದಲ್ವಾ, ಎ ಟ್ರಾನ್ಸ್ಪೋಸ್ ಹೋಲ್ ಪವರ್ 2021. ಸಿನ್ಸ್ ಎ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ ಅವರೇ, ಸಿನ್ಸ್ ಎ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಿದ್ದಾರೆ, ಎನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಅಂದರೆ ಎ ಟ್ರಾನ್ಸ್ಪೋಸ್ ಈಕ್ವಲ್ಸ್ ಟು ಮೈನಸ್ ಎ, ಅದು ಗಿವನ್ ಡೇಟಾ. ಎ ಟ್ರಾನ್ಸ್ಪೋಸ್ ಪ್ಲಸ್ಗೆ ಮೈನಸ್ ಎನ ರೀಪ್ಲೇಸ್ ಮಾಡಿ 2021 ಬರುತ್ತೆ. ಮೈನಸ್ ಪವರ್ ಆಡ್ ನಂಬರ್ ಬಂದರೆ ಮೈನಸ್ ಎ ತಾನೆ, ಉಳ್ಕೊಂಡಿದ್ದೇನು ಎ ಪವರ್ 2021, ನೀವು ತೊಗೊಂಡಿದ್ದೇನು ಹೋಲ್ ಟ್ರಾನ್ಸ್ಪೋಸು, ಅದಕ್ಕೆ ಅದು ಸ್ಕ್ಯೂ ಸಿಮೆಟ್ರಿಕ್ ಅನ್ನೋ ಕಾನ್ಸೆಪ್ಟ್. ನೋಟ್ಸ್ ಸೆಂಡ್ ಮಾಡಿರ್ತೀವಿ, ಸೊ ನೀಟಾಗಿ ಬರೆದಿರೋಂಥ ನೀಟಾಗಿ ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಅದು ರಿವಿಷನ್ ಮಾಡಬೇಕಾದ್ರೆ ಗೊತ್ತಾಗ್ತದೆ ಕ್ಲಿಯರಾಗಿ. ಇಲ್ಲ ಅಷ್ಟು ಲೆಕ್ಕ ಮಾಡೋದು ಬೇಡ ಅಂದರೆ ಏನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕೊಟ್ಟಿದ್ರೆ, ಪವರ್ ಆಡ್ ನಂಬರ್ ಬಂದರೆ ಸ್ಕ್ಯೂ ಸಿಮೆಟ್ರಿಕ್ಕು, ಪವರ್ ಈವನ್ ಬಂದರೆ ಸಿಮೆಟ್ರಿಕ್ ಅಂತ ಟಿಕ್ ಮಾಡಬೇಕಷ್ಟು. ನೆಕ್ಸ್ಟ್ ನೋಡಿ, ಇಫ್ ಎ ಮ್ಯಾಟ್ರಿಕ್ಸ್ ಎ ಇಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ತಾರೆ. ಕೊಟ್ಟಿರುವಂಥ ಮ್ಯಾಟ್ರಿಕ್ಸು ಸಿಮೆಟ್ರಿಕ್ಕು ಸ್ಕ್ಯೂ ಸಿಮೆಟ್ರಿಕ್ ಎರಡೂ ಆಗಬೇಕು ಅಂದರೆ ನಮ್ಗೆ ಬೇರೆ ಯಾವುದೋ ದಾರಿ ಇಲ್ಲ, ಎ ಅನ್ನೋದು ನಮಗೆ ಝೀರೋ ಮ್ಯಾಟ್ರಿಕ್ಸ್ ಆಗಿರಲೇಬೇಕು. ಝೀರೋ ಮ್ಯಾಟ್ರಿಕ್ಸ್ ಆದರೆ ಮಾತ್ರ ಅದು ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕ್ ಎರಡೂ ಆಗುತ್ತೆ. ಝೀರೋ ಮ್ಯಾಟ್ರಿಕ್ಸ್ ಟ್ರಾನ್ಸ್ಪೋಸ್ ತೊಗೊಂಡ್ರು ಸೇಮೇ ಬರುತ್ತೆ, ಹೌದು ತಾನೆ. ಝೀರೋ ಮ್ಯಾಟ್ರಿಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ 0 0 0 0, ದಿಸ್ ಇಸ್ ಎ ಟ್ರಾನ್ಸ್ಪೋಸ್ ಏನು, ಎ ಟ್ರಾನ್ಸ್ಪೋಸ್ ತಗೊಂಡ್ರೆ ನಿಮಗೆ ವಾಪಸ್ಸು 0 0 0ನೇ ಬರೋದು, ಮೈನಸ್ ಎ ಡ್ಯಾಶ್ ಮಾಡೋದು ಕೂಡ ನಿಮಗೆ ಅದು 0 0 0 0ನೇ ಬರೋದು. ಸೊ ಅದಕ್ಕೆ ನಮಗದು ಝೀರೋ ಮ್ಯಾಟ್ರಿಕ್ಸ್ ಆಗಿರಬೇಕು. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಫೌಂಡ್ ಔಟ್ ಮಾಡಬೇಕು ರೆಸ್ಪೆಕ್ಟಿವ್ ಆಗಿ. ನಿಮ್ಗೆ ಇದರಲ್ಲಿ ಯಾವ್ದು ಈಸಿ ಅನಿಸುತ್ತೆ ನೋಡಿ, ಇಲ್ಲಿ ಎಕ್ಸ್ ವೈ ಎರಡೂ ಇದೆ, ಇಲ್ಲಿ 4x ಅಂತ ಮಾತ್ರ ಇದೆ ಇದು. ಓಕೆ, ಸೊ ಅದಕ್ಕೆ ಏನು ಮಾಡಿ ನೋಡಿ, 4x ಪ್ಲೇಸಲ್ಲಿ ಈ ರೀಪ್ಲೇಸ್ ನೋಡಿ, ಎಲ್ಲ ಕಂಪೇರ್ ಮಾಡಿ. ಸೊ ಇಲ್ಲಿ ಎಕ್ಸ್ ವೈ ಎರಡು ಬರುತ್ತೆ, ಈಕ್ವಲ್ ಟು ವೈ ಬರುತ್ತೆ. ಸೊ ಅದಕ್ಕೆ ಏನು ಮಾಡ್ಬೇಕು ನೋಡಿ, ಈ ಪ್ಲೇಸಲ್ಲಿ 4x ಇದೆ, ಈ ಪ್ಲೇಸಲ್ಲಿ x+6 ಇದೆ. ಸೊ 4x ಈಕ್ವಲ್ಸ್ ಟು x+6 ಆಗುತ್ತೆ. ಎಕ್ಸ್ ಶಿಫ್ಟ್ ಮಾಡ್ಕೋತೀರಾ, 4xಲ್ಲಿ ಎಕ್ಸ್ ಹೋದ್ರೆ ಏನು ಬರುತ್ತೆ, 3x ಈಕ್ವಲ್ಸ್ ಟು 6, ದೇರ್ಫೋರ್ x ಈಕ್ವಲ್ಸ್ ಟು 2. ಈ ಆಪ್ಷನ್ 2 ಇಂದ ಸ್ಟಾರ್ಟ್ ಆಗ್ತಿಲ್ಲ, ಈ ಆಪ್ಷನ್ 2 ಇಂದ ಸ್ಟಾರ್ಟ್ ಆಗ್ತಿಲ್ಲ, ಆಪ್ಷನ್ ಬಿ ಅಥವಾ ಆಪ್ಷನ್ ಸಿನೇ ಬರಬೇಕು. x ಈಕ್ವಲ್ ಟು 2 ಬೇರೆ ಯಾವ್ದಾರ ಆಪ್ಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಆವಾಗ y ವ್ಯಾಲ್ಯೂ ಸಿಗುತ್ತೆ. ಸೊ ಫಸ್ಟ್ ಒನ್ ತಗೋತೀನಿ ನೋಡಿ, 2x ಪ್ಲಸ್ ವೈ ಈಕ್ವಲ್ಸ್ ಟು 7 ಅಂತ ಇದೆ. ಸೊ ವಾಟ್ ಈಸ್ x? 2 ಇಂಟು 2 ಪ್ಲಸ್ ವೈ ಈಕ್ವಲ್ಸ್ ಟು 7, 2 2s 4 ಪ್ಲಸ್ ವೈ ಈಕ್ವಲ್ಸ್ ಟು 7. 4ನ ಶಿಫ್ಟ್ ಮಾಡ್ತೀರಾ, ದೇರ್ಫೋರ್ y ಈಕ್ವಲ್ಸ್ ಟು 3. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ಓಕೆ, ಸೊ ಈಗ ಟೋಟಲಾಗಿ ಇಲ್ಲಿ 40 ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ನಿಮ್ಮ ಸ್ಟಡಿ ಮೆಟೀರಿಯಲಲ್ಲಿ ಇನ್ನೂ ನಂಬರ್ ಆಫ್ MCQs ಇದೇ ರಿಲೇಟೆಡ್ ಆಗಿ ತುಂಬ ಕ್ವಶನ್ಸ್ ಇದೆ. ಇದೇ ಮೆಥಡ್ನ ಯೂಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ಸಾಲ್ವ್ ಮಾಡಬೇಕು. ಮಿನಿಮಮ್ಮು ನಾವು ಏನೇ ಸಾಲ್ವ್ ಮಾಡಬೇಕು ಅಂದರೆ ಸಿನಾಪ್ಸಿಸ್ಸು ಅಂದರೆ ಡೆಫಿನೇಷನ್ನು ಪ್ರತಿಯೊಂದು ಕೂಡ ನಮ್ಮ ಪ್ರಾಕ್ಟೀಸ್ ಆಗಿರಬೇಕು ಜಾಸ್ತಿ, ಆಗ ಮಾತ್ರ ನಾವು ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗೋದು. ಸೊ ಇವೆಲ್ಲ ಜಸ್ಟ್ ಮೆಥಡ್ಸ್ ಅಷ್ಟೇ. ಓಕೆನಾ, ನೀಟಾಗಿ ಸಾಲ್ವ್ ಮಾಡಿ. ಸೊ ಪ್ರತಿಯೊಂದು ನೀವು ಬೇಕು ಅಂದರೆ ಸಪೋಸ್ ನಾವು ಇಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಫಾಸ್ಟಾಗೇ ಮಾಡಿರ್ತೀನಿ. ಓಕೆ, ಸೊ ಫಾಸ್ಟಾಗಿ ಅಂದರೆ ಆ ಟೈಮಲ್ಲಿ ನಮ್ಗೆ ಟೈಮ್ ಮ್ಯಾನೇಜ್ ಕೂಡ ಮಾಡಬೇಕು. ಆ ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಮಾಡ್ತಾ ನಾವು ಯಾವ ಥರ ಐಡೆಂಟಿಫೈ ಮಾಡಬೇಕು ಬೇಗ ಅನ್ನೋದಕ್ಕೆ ಆ ಥರ ಇರುತ್ತೆ. ನೀವು ಅದು ವೀಡಿಯೋ ಬೈ ಮಾಡೋದ್ರಿಂದ ವೀಡಿಯೋನ ನೀವು ಅಗೇನ್ ಮತ್ತೆ
ಮತ್ತು ರೀಪ್ಲೈ ನೋಡಿಕೊಂಡು ಚೆಕ್ ಮಾಡ್ಕೊಬೋದು. ಅರ್ಥ ಆಗ್ತಿದೆಯಾ? ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿಗೆ ಮ್ಯಾಟ್ರಿಸಸ್ ಟಾಪಿಕ್ ಕಂಪ್ಲೀಟ್ ಆಗಿದೆ. ಓಕೆ, ಥ್ಯಾಂಕ್ ಯು.